ನಾವು ಪಾತಾಳ ಲೋಕಕ್ಕೆ ಬಂದಂಗೆ ಆಗ್ತಾ ಇದೆ. ಅದು ಫಾಲ್ಸನೇ 180 ಅಡಿ ಇದೆ. ಇದು ಫಾಲ್ಸ್ಗಿಂತ ಎತ್ತರ ಇದೆ. ಈ ಮೆಟ್ಟಲನೇ 180 ಇರೋದು. ಗುಹೆ ಒಳಗೋದಂತ ಫೀಲ್ ಆಗುತ್ತೆ ನೋಡು. ನೋಡ್ರಿ ಅವಾಗ ಬ್ರಿಟಿಷರ ಟೆಕ್ನಾಲಜಿ ಹೇಗಿತ್ತು ಏನು. ಇದೇನು ಮಿಲ್ ಕಾಣತ್ತಲ್ಲ, ಅವರು ಮಿಲ್ಗೋಸ್ಕರ ಅದನ್ನು ಜಲವಿದ್ಯುತ್ ಮಾಡ್ಕೊಂಡಿದ್ದು. ಇಲ್ಲೇನಿದೆ, ಆ ನೀರಿನಿಂದ ವಿದ್ಯುತ್ ತಯಾರಾಗಲ್ಲ. ಅದು ಫೋರ್ಸ್ಗೆ ಬರುತ್ತೆ. ಸರ್ಕಾರಿ ವಿದ್ಯುತ್ ಮಾರ್ಗಕ್ಕೆ ಸಪ್ಲೈ ಅಂದರೆ ಇವರು ಬಳಕೆ ಮಾಡಿ ಉಳಿದಂಥ ವಿದ್ಯುತ್ತನ್ನು ಅಲ್ಲಿ ಕೊಡ್ತಾರೆ. ಇವ್ರಿಗೆ ಯಾವಾಗ ಕೊರತೆ ಆಗುತ್ತೋ ಅವಾಗ ಆ ವಿದ್ಯುತ್ತನ್ನು ವಾಪಸ್ ಪಡ್ತಾರೆ. ನಮ್ಮ ದೇಶ ಅಷ್ಟು ಸಂಪತ್ಭರಿತವಾಗಿತ್ತು. ಹೌದು, ನೈಸರ್ಗಿಕ ಸಂಪನ್ಮೂಲಗಳಿಂದ ಕೂಡಿತ್ತು. ಅದಕ್ಕೋಸ್ಕರನೇ ಅವರು ಈ ಭಾರತದಲ್ಲಿ ಎಲ್ಲಾನು ಕೂಡ ಫಸ್ಟ್ ಆವಿಷ್ಕಾರ ಮಾಡಿ. ಜಗತ್ತಿನಲ್ಲೇ ಪ್ರಥಮ ಜಲ ವಿದ್ಯುತ್ ತಯಾರಾಗಿದ್ದನೂ ಇಲ್ಲ. ಶಿವನ ಸಮುದ್ರ ಅಲ್ವಾ ಸರ್? ಅದು 1902ನೇ ಇಸ್ವಿಯಲ್ಲಿ. ಇದು ಬಿಲ್ಡ್ ಆಗಿದ್ದಾನೆ, ಟರ್ಬೈನ್ ಬಿಲ್ಡ್ ಆಗಿದ್ದಾನೆ, ಬಿಲ್ಡಿಂಗ್ ಬಿಲ್ಡ್ ಆಗಿದ್ದಾನೆ 1887. ಸರ್, ಗೋಕಾಕಲ್ಲಿ ಪ್ರತಿಯೊಂದು ಕಟ್ಟಡಗಳು ನೋಡಿದರೆ ಬ್ರಿಟಿಷ್ ಕಾಲದ ಸ್ಟ್ರಕ್ಚರ್ ನೋಡಿದರೆ ಗೊತ್ತಾಗ್ತಾ ಇದೆ. ಮತ್ತು ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಮೇಡಮ್ ಅಂತ ಕರ್ಕೊಂಡು ಹೋಗ್ತಾ ಇದ್ದೀರಾ. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಸರ್? ಇದು ಗೋಕಾಕ್ ಫಾಲ್ಸ್ನ ವಿದ್ಯುತ್ ತಯಾರಿಕಾ ಘಟಕಕ್ಕೆ ಅಂಡರ್ಗ್ರೌಂಡ್ ಮಾರ್ಗವಾಗಿ ಕರ್ಕೊಂಡು ಹೊಂಟಿದ್ದೀವಿ. ಸುರಂಗ ಮಾರ್ಗ? ಸುರಂಗ ಮಾರ್ಗ. ಇಲ್ಲಿ ಮೇಲಿನಿಂದ ಟರ್ಬೈನ್ ಇರೋ ಜಾಗಕ್ಕೆ ಹೋಗುವಂಥದ್ದು. ಅದು 1887ನಲ್ಲಿ ಬ್ರಿಟಿಷರ್ಸ್ ಟರ್ಬೈನ್ ಮಾಡಿದ್ದು. ಅದಾದ ನಂತರ ಸ್ವತಂತ್ರ ನಂತರ ನಂಬರ್ 92 ಅನಿಸುತ್ತೆ, ಅವಾಗ ಮತ್ತೊಂದು ಟರ್ಬೈನ್ ಮಾಡಿದ್ದು. ಒಟ್ಟು 8 8 14 11 ಮೆಗಾವ್ಯಾಟ್ವರೆಗೆ ಆಗುತ್ತೆ. ಇವ್ರಿಗೆ ರೆಗ್ಯುಲರಾಗಿ ಒಂದು 4 ಮೆಗಾವ್ಯಾಟ್ ಬೇಕಾಗತ್ತೆ. ಇದು ಇಲ್ಲಿ ಜಾತ್ರೆ ಅದು ಮಾಡಿರ್ತಾರಲ್ಲ ಅಡುಗೆ, ಅದಕ್ಕೆ ಮೇಲೆ ಜಾತ್ರೆ ಮಾಡ್ತಾರೆ. ಮಾಲಿಂಗೇಶ್ವರ ಜಾತ್ರೆ ಮಾಡ್ತಾರೆ. ಶಿವರಾತ್ರಿ ಅಮಾವಾಸ್ಯೆ ಇದಕ್ಕೆ ಅವಾಗ ಭಕ್ತರಿಗೆ ಊಟದ ವ್ಯವಸ್ಥೆ ಇದಕ್ಕೆ. ಅಲ್ಲಿ ದೇವಸ್ಥಾನ ಇದೆಯಲ್ಲ, ಇಲ್ಲಿ ಚಾಲುಕ್ಯರ ಕಾಲದ್ದು ಮತ್ತು ಹೊಯ್ಸಳರ ಕಾಲದ್ದು 2-3 ದೇವಸ್ಥಾನಗಳಿವೆ. ಇದಕ್ಕೆ ಐತಿಹಾಸಿಕವಾದಂಥ ಪ್ರಾಚೀನ ಇತಿಹಾಸ ಕೂಡ ಇದೆ. ಹಾಗೆ ಈ ಬ್ರಿಟಿಷರ ಎರಾದಲ್ಲಿ ಕೂಡ ಇತಿಹಾಸ ಇದೆ. ಬ್ರಿಟಿಷರ ಕಾಲದಲ್ಲಿ ಇದೊಂದು ವಾಣಿಜ್ಯ ಕೇಂದ್ರವಾಗಿತ್ತು. ಮಾಡ್ತಾರೆ ಸರ್, ಯಾಕೆಂದ್ರೆ ಇಲ್ಲಿ ಯಾವುದಾದ್ರೂ ಮುಂಬೈಗೆ ಹತ್ರ ಆಗುತ್ತಾ ಅಥವಾ ಹೌದು, ಈ ಕಡೆ ಇಲ್ಲಿ ಹತ್ತಿ ತುಂಬ ಬೆಳೀತಾ ಇದ್ರಲ್ಲ. ಇಂಡಿಯಾದಲ್ಲಿ ಫಸ್ಟ್ ಆಟೋಮೇಟೆಡ್ ಮತ್ತು ಯಾಂತ್ರೀಕೃತ ಒಂದು ಹತ್ತಿ ಮಿಲ್ ಅಂತಂದ್ರೆ ಇದೆ. ಇಲ್ಲಿ ಟೆಕ್ಸ್ಟೈಲ್ ಮಿಲ್? ಟೆಕ್ಸ್ಟೈಲ್ ಮಿಲ್ ಇದೆ. ಭಾರತದಲ್ಲಿ ಯಾಂತ್ರೀಕೃತವಾಗಿ ಫಸ್ಟ್ ಇದಾಗಿದ್ದಿಲ್ಲೇ. ಆ ನಂತರ ಏಷ್ಯಾದಲ್ಲೇ ಜಗತ್ತಿನಲ್ಲೇ ಪ್ರಥಮ ಜಲವಿದ್ಯುತ್ ತಯಾರಾಗಿದ್ದನೂ ಇಲ್ಲ. ಶಿವನ ಸಮುದ್ರ ಅಲ್ವಾ ಸರ್? ಅದು 1902ನೇ ಇಸ್ವಿಯಲ್ಲಿ. ಇದು ಬಿಲ್ಡ್ ಆಗಿದ್ದಾನೆ, ಟರ್ಬೈನ್ ಬಿಲ್ಡ್ ಆಗಿದ್ದಾನೆ, ಬಿಲ್ಡಿಂಗ್ ಬಿಲ್ಡ್ ಆಗಿದ್ದಾನೆ 1887ನಲ್ಲಿ. ಅದಕ್ಕಿಂತ ಮುಂಚೆನೇ ಐ ಥಿಂಕ್ 1879ನಲ್ಲೇ ಪ್ರಯೋಗಾತ್ಮಕವಾಗಿ ಚಿಕ್ಕ ಟರ್ಬೈನ್ಗಳ ಮೂಲಕ ವಿದ್ಯುತ್ ತಯಾರು ಮಾಡಿ. ಇದಾದ ನಂತರ 1883ಯಲ್ಲಿ ಇಲ್ಲಿ ದುಪ್ಪದಾಳ ಅಂತೇಳಿ ಒಂದು ರಿಸರ್ವ್ ಇದೆ. 1883ಯಲ್ಲಿ ಬಿಲ್ಡ್ ಮಾಡಿದ್ದು. ದಕ್ಷಿಣ ಭಾರತದಲ್ಲೇ ಫಸ್ಟ್ ವಾಟರ್ ರಿಸರ್ವ್ ಅದು. ಈಗಿನ ಲೆಕ್ಕಕ್ಕೆ ಅದು ಬ್ಯಾರೇಜ್ ಥರ ಕಾಣುತ್ತೆ, ಆದರೆ ಆಗಿನ ಲೆಕ್ಕಕ್ಕೆ ಅಂದರೆ ಒಂದು 130-140 ವರ್ಷಗಳಿಂದ ಅದು ಡ್ಯಾಮ್ ಅಣ್ಣ. ಓಕೆ, ಹಾಗಾದರೆ ನಾವು ಇತಿಹಾಸದಲ್ಲೆಲ್ಲ ಓದೋದು ಬೆಂಗಳೂರಿಗೆ ಫಸ್ಟ್ ಬಂದಿದ್ದು ಕರೆಂಟ್ ಅಂತ ಹೇಳ್ತೀವಲ್ಲ, ಅದು ಇಲ್ಲ, ಅದು ನಗರಕ್ಕೆ ಸಪ್ಲೈ ಆಗಿದ್ದು. ಇದು ಇವರು ಮಿಲ್ಗೆ ಮತ್ತು ತಮ್ಮ ಕಾರ್ಮಿಕರ ಏನು ಕ್ವಾರ್ಟರ್ಸ್ಗಳಿವೆ ಇದಿದೆ ಅಲ್ಲೆಲ್ಲ ಇವ್ರು ಮಾಡ್ಕೊಂಡಿದ್ದು. ಅಂದರೆ ಈ ಜಲವಿದ್ಯುತ್ ಎದಕ್ಕೆ ಮಾಡಿದ್ದು ಅಂದರೆ ಇದೇನು ಮಿಲ್ ಕಾಣುತ್ತಲ್ಲ, ಅವರು ಮಿಲ್ಗೋಸ್ಕರ ಅದನ್ನು ಜಲವಿದ್ಯುತ್ ಮಾಡ್ಕೊಂಡಿದ್ದವರು. ಯಂತ್ರಗಳೆಲ್ಲ ಚಾಲೂ ಆಗಬೇಕಲ್ಲ, ಹೌದು, ಅದಕ್ಕೋಸ್ಕರನೇ. ಏನು ಸರ್ ಅದು ಫಾಲ್ಸು? ನೀವು ಈ ಫಾಲ್ಸನ್ನು ಸಕ್ಕತ್ತಾಗಿದೆ ಸರ್. ನೀವು ಇಲ್ಲಿ ಜೋಗ ಥರನೂ ನೋಡ್ಬೋದು ಈ ಫಾಲ್ಸನ್ನು. ಇನ್ನೊಂದು ಸ್ವಲ್ಪ ನೀರು ಬಂದರೆ ನೀವು ಇದನ್ನು ಯಾವ ದಿಕ್ಕಿನಲ್ಲಿ ನೋಡ್ತೀರಲ್ಲ ಆ ದಿಕ್ಕಿನಲ್ಲಿ ಒಂದೊಂದು ಥರ ನಿಮ್ಗೆ ಲುಕ್ ಕೊಡುತ್ತೆ ಇದು. ನೀವು ಆ ಸೈಡ್ ಏನಲ್ಲಿ ಒಂದು ದೇವಸ್ಥಾನ ಕಾಣ್ತಾ ಇದೆ ಹಳೆಯದು, ಆ ಸೈಡ್ ನಿಂತು ನೋಡಿದ್ರೆ ಒಂಥರ ಲುಕ್ ಬೇರೆಯೇ. ಅಲ್ಲಿ ಏನು ತಂತಿ ಫೂಲ್ ಇದೆಯಲ್ಲ ಬ್ರಿಡ್ಜು, ಅದ್ರ ಮೇಲೆ ನಿಂತರೆ ಒಂದು ಲುಕ್ ಬೇರೆ. ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಆ ಕಡೆ ನಿಂತು ನೋಡಿದ್ರೆ ಬೇರೆ. ನೀವು ಇಲ್ಲಿ ಕೆಳಗಡೆ ಹೋದರೆ ಅಲ್ಲಿಂದ ಕಾಣೋದೊಂಥರ ಬೇರೆ. ಘಟಪ್ರಭಾ ನದಿ? ಘಟಪ್ರಭಾ ನದಿ ಇದು ಸರ್. ಆ ಕಡೆಯಿಂದ ಬರ್ತಿದೆಯಲ್ಲ, ಅದು ಎಲ್ಲಿಂದ ಬರ್ತಾ ಇರೋದು? ಘಟಪ್ರಭಾ ನದಿ ಕಂಪ್ಲೀಟ್ ಅರ್ಧ ಎಲ್ಲ ಹೋಗುತ್ತೆ. ಇದು ಹೋಗಿ ಕೂಡಲ ಸಂಗಮದಲ್ಲಿ ಸೇರ್ಕೊಳ್ಳುತ್ತೆ. ಇದು ಘಟಪ್ರಭೆ, ಮಲಪ್ರಭೆ, ಕೃಷ್ಣಿ ಇವೆಲ್ಲ. ಎಷ್ಟು ಅಡಿ ಆಳ ಇರ್ಬೋದು ಅಂದಾಜು? ಅಂದಾಜು ಒಂದು 180 ಅಡಿ. ಓಕೆ, ಯಾವತ್ತೂ ಕೂಡ ಫಾಲ್ಸ್ ಬತ್ತೋಗಲ್ಲ, ಯಾಕೆಂದ್ರೆ ಇವಾಗ ಬೇಸಿಗೆ ಹತ್ತತ್ರ ಇದೆ ನೋಡಿ. ಎಷ್ಟು? ಹೌದು, ಇಷ್ಟಂತೂ ಎಷ್ಟು ಇದಕ್ಕಿಂತ ಒಂದು ಸ್ವಲ್ಪ ಸಣ್ಣ ಆಗುತ್ತೆ, ಆದರೆ ಬತ್ತೋದಂತೂ ಇಲ್ಲ.
ಸರ್ ಇಲ್ಲಿಂದ ಪ್ರತಿಯೊಂದು ಹಳ್ಳಿಗೆ ನಾಲೆ ಮತ್ತು ಕಾಲುವೆಗಳ ಮುಖಾಂತರ ನೀರಾವರಿ ಏನಾದರೂ ಮಾಡಿದ್ದೀರಾ? ಇಲ್ಲಿಂದ ಇಲ್ಲ, ಇದ್ರ ಹಿಂದೆ ವಾಟರ್ ರಿಸರ್ವ್ ಇದೆ ಅಲ್ಲ, ಅಲ್ಲಿ 108 ಕಿಲೋಮೀಟರ್ದು ಒಂದು ಇದಿದೆ, ಕೆನಾಲ್ ಇದೆ, ಲೆಫ್ಟ್ ಬ್ಯಾಂಕ್ ಇರಿಗೇಷನ್ ಅಂತ ಘಟಪ್ರಭಾ JLBC ಅಂತೇಳಿ. ಅಲ್ಲಿಂದ ಸುಮಾರು 4-4.5 ಲಕ್ಷ ಎಕರೆಗೆ ನೀರು ಉಣಿಸುತ್ತೆ ಇದು ನದಿ. 3,000 ಕ್ಯೂಸೆಕ್ಸ್ ನೀರು ಹರಿಯುವಂಥ ದೊಡ್ಡದಾದಂಥ ಒಂದು ಕೆನಾಲ್ ಇದೆ. ಹಾಗಾದ್ರೆ ಗೋಕಾಕ್ ತಾಲೂಕಿನ ಜೀವನದಿ ಅಂತ ಹೇಳಿ. ಹೌದು, ಜೀವನದಿ. ಹೌದು ಸರ್, ನೀವು ಹೇಳ್ತಾ ಇದ್ರಿ ಬ್ರಿಟಿಷರು ಒಂದು ವಾಣಿಜ್ಯ ಕೇಂದ್ರ ಆಗಿತ್ತು ಅಂತ. ಹೌದು, ಹತ್ತಿಗೋಸ್ಕರನೇ ಮಾಡಿದ್ದ. ಹೌದು, ಹತ್ತಿ ಮಿಲ್ಗೋಸ್ಕರನೇ ಮಾಡಿದ್ದು. ಓಕೆ. ಹಾಂ, ಇದು ಇಲ್ಲಿಂದ ಲಂಡನ್ನು, ಮ್ಯಾಂಚೆಸ್ಟರ್ ಅಲ್ಲೆಲ್ಲ ಕೂಡ ಇದು ಸಪ್ಲೈ ಆಗ್ತಾ ಇತ್ತು ಹತ್ತಿ. ಆವಾಗಿನ ಕಾಲದಲ್ಲಿ ಹತ್ತಿಗೆ ಅಂದ್ರೆ ಇಲ್ಲೇ ಬಟ್ಟೆಗಳನ್ನ ತಯಾರಿಸ್ತಾ ಇದ್ರೆ ಬರೀ ನೂಲು ತಯಾರು ಮಾಡ್ತಾ ಇದ್ರು, ಮತ್ತು ಬಟ್ಟೆನೂ ಕೂಡ ನೇಯ್ತಾ ಇದ್ರು. ನಮ್ಮ ದೇಶದಲ್ಲಿ ಪ್ರಸಿದ್ಧಿ ಇಲ್ಲ, ಆದರೆ ನೀವು ವಿದೇಶಗಳಲ್ಲಿ ನೋಡ್ಬೋದು. ಕ್ಯಾಂಬೆಲ್ ಅನ್ನುವಂಥದ್ದು ಒಂದು ದೊಡ್ಡ ಟೀ ಶರ್ಟ್ ಕಂಪ್ನಿ ಇದೆ. ಹೌದು. ಆ ಕ್ಯಾಂಬೆಲ್ ವಸ್ತುಗಳು ತಯಾರಾಗೋದೇ ನಮ್ಮ ಫಾಲ್ಸ್ನಲ್ಲಿ. ಹಾಂ, ದೀಪದ ಬುಡದಲ್ಲಿ ಕತ್ಲೆ. ಇವಾಗ್ಲೂ ದೀಪದ ಬುಡದಲ್ಲಿ ಕತ್ಲೆ ಅಂತ ಇಲ್ಲಿ ಜನರಿಗೆ ಗೊತ್ತಿಲ್ಲ. ಅದು ಇಲ್ಲಿ ಒಂದು ಔಟ್ಲೆಟ್ ಮಾಡಿದ್ದಾರೆ, ಯಾರೋ ಪ್ರವಾಸಿಗರು ಬಂದವ್ರು ತಗೋತಾರೆ. ಹೌದು, ಆ ಬಟ್ಟೆ ಕಾಸ್ಟ್ಲಿ. ಇಲ್ಲೇ ತಯಾರಾಗೋದ್ರಿಂದ ಕಡಿಮೆ ರೇಟಿಗೆ ಸಿಗುತ್ತೆ. ಇವ್ರು ಎಲ್ಲರೂ ಏನು ಥಿಂಕ್ ಮಾಡ್ತಾರೆ, ರೆಡಿಮೇಡ್ ಸ್ಟೋರ್ಗಿಂತ ಇಲ್ಲಿ ಕಡಿಮೆಗೆ ಸಿಗುತ್ತಲ್ಲ, ಇದು ಯಾವ ಬಟ್ಟೆ ಅಂದರೆ ಜನರಿಗೇನು ಕಾಸ್ಟ್ಲಿ ಕೊಟ್ಟಷ್ಟು ಉತ್ಕೃಷ್ಟ ಗುಣಮಟ್ಟದ ಅನ್ನುವಂಥದ್ದು ಒಂದು ಭಾವನೆ. ಸರ್, ನೀವು ಹೇಳಿದ್ರಲ್ಲ ಅಲ್ಲಿ ಫಾಲ್ಸ್ ಬರ್ತಾ ಇದೆ, ಅದು ಏನಾದರೂ ನ್ಯಾಚುರಲ್ ಆಗಿ ಹಂಗೆ ಇದ್ದಿದೆ ಅಥವಾ ಏನಾದರೂ ಅದ್ರ ಶೇಪ್ ಚೇಂಜ್? ಇಲ್ಲ, ಇದು ನ್ಯಾಚುರಲ್ ಆಗಿರುವಂಥದ್ದು, ಯಾವುದೇ ರೀತಿ ಶೇಪ್ ಚೇಂಜ್ ಇಲ್ಲ. ಬೆಟ್ಟ ನೋಡಿದ್ರೆ ತುಂಬಾ ದೊಡ್ಡ ಬೆಟ್ಟ ಅನ್ಸುತ್ತೆ ಸರ್. ಹೌದು, ಇಲ್ಲೆಲ್ಲ ಬಂಡೆಗಳಿರ್ಬೋದು, ಅಲ್ಲಿ ಬೆಟ್ಟಗಳೆಲ್ಲ ನೋಡಿದ್ರೆ ತುಂಬಾ ದೊಡ್ಡ ಬೆಟ್ಟ. ಮತ್ತೆ ಅವಾಗ ಹಿಂದೆ ಕಾಡಿತ್ತು ಅನ್ಸುತ್ತೆ ಇಲ್ಲೆಲ್ಲ ತುಂಬಾ. ಹೌದು, ಕಾಡಿತ್ತು ಅನ್ನೋಕ್ಕಿಂತ ಮೇಲ್ಗಡೆ ಏನು ಕಾಡು ಇರಲಿಲ್ಲ, ಯಾಕಂದ್ರೆ ಇಲ್ಲಿ ಅಲ್ಲಿ ನೀರಿನ ಅಂಶನೇ ಇರಲಿಲ್ಲ. ಇಲ್ಲಿ ಕೆಳಗಡೆ ಎಲ್ಲ ಹಸಿರಾಗಿತ್ತು. ಯಾಕಂದರೆ ಇದು ನೀರು ಮೇಲ್ಗಡೆ ನೀರು ತಾಗ್ತಾ ಇರಲಿಲ್ಲಲ್ಲ, ಅಲ್ಲಿ ನೀರು ಬಿದ್ದಿದ್ರು ಕೂಡ ಹರಿದು ಬರ್ತಾ ಇತ್ತು. ಹೀಗಾಗಿ ಈಗಲೂ ಕೂಡ ಘಟಪ್ರಭಾ ಲೆಫ್ಟ್ ಬ್ಯಾಂಕ್ ಕೆನಾಲ್ ಆದ ನಂತರ ನೀರಾವರಿ ಆಗಿದೆ. ಫಾಲ್ಸ್ ನೋಡೋದಕ್ಕೆ ತುಂಬಾ ಅಸಂಖ್ಯಾತ ಪ್ರವಾಸಿಗರು ಬರ್ತಾರೆ. ಹೌದು, ಹೌದು. ಇಲ್ಲಿ ಇನ್ನೂ ಸಾಕಷ್ಟು ಸುರಕ್ಷತಾ ಕ್ರಮಗಳು ಆಗಬೇಕು. ನೋಡೋಣ್ರಿ. ಆನಂತರ ಅಲ್ಲಿ ಒಂದು ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಆನಂತರ ಚೈನಾ ಮಾದರಿಯಲ್ಲಿ ಫಾಲ್ಸ್ ನೋಡೋಕ್ಕೆ ಈ ಥರ ಹಿಂಗೊಂದು ರೌಂಡ್ ಒಂದು ಗ್ಲಾಸಿನ ಬ್ರಿಡ್ಜ್ ಮಾಡ್ಬೇಕಂತ ಮಾಡ್ಕೊಂಡಿದ್ದಾರೆ ಪ್ಲ್ಯಾನು. ಈಗ ಆ ದಂಡಿಗೆ ಈ ದಂಡಿಗೆ ಬ್ಲೂ ಫ್ರಂಟ್ ಏನಿಲ್ಲ, ಚೈನಾದಲ್ಲಿ ಇದೆಯಲ್ಲ ಹಿಂಗೆ ರೌಂಡ್ ಸೇಫ್ ಒಂದು ಫಾಲ್ಸ್ಗೆ, ಆ ಥರ ಮಾಡಬೇಕು ಅನ್ನುವಂಥದ್ದು ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದಾರೆ. ಅದಾದ ನಂತರ ಅಲ್ಲೇನು ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ, ಅದು ಹ್ಯಾಂಗಿಂಗ್ ಬ್ರಿಡ್ಜು. ಆ ಕಡೆ ಘಟಪ್ರಭಾ, ದುಪ್ಪದಾಳ ಮತ್ತು ಸಿಂಧಿ ಕುರುಬೇಟ ಈ ಕಡೆ ಸೈಡ್ದಿಂದ ಮಿಲ್ ಕಾರ್ಮಿಕರು ಬರ್ತಾ ಇದ್ದಾರಲ್ಲ, ಅವ್ರಿಗೆ ಹೋಗೋಕ್ಕೆ ಬರೋಕ್ಕೆ ವ್ಯವಸ್ಥೆ ಮಾಡಿದಂಥ ಬ್ರಿಡ್ಜ್ ಅದು. ಅದು ಬ್ರಿಟಿಷರ ಕಾಲದಲ್ಲಿ ಈಗ ನಿರ್ವಹಣೆಗೋಸ್ಕರ ಬಂದ್ ಮಾಡಿದ್ದಾರೆ. ಯಾಕಂದರೆ ಲಾಸ್ಟಿಗೆ ಒಂದು 2-3 ವರ್ಷದಿಂದ ಏನು ಫ್ಲಡ್ ಬಂದಿತ್ತಲ್ಲ, ಅವಾಗ ಅದು ಹಾನಿಗೊಳಗಾಗಿತ್ತು. ಹೌದು, ಫ್ಲಡ್ ಬಂದಾಗ ಇಲ್ಲ, ಒನ್ ಟೈಮು ಬ್ರಿಟಿಷರು ಇದ್ದಾಗ ಒಂದು ಟೈಮ್ ಬಂದಿತ್ತು. ಅಲ್ಲಿ ಕೆಲವೊಂದು ಕಡೆ ಮಾರ್ಕ್ ಇದ್ದಾವೆ. ಈಗ ಮತ್ತೆ ಮೊನ್ನೆ ಬಂದಿತ್ತು. ಮೊನ್ನೆ ಅಂದರೆ ಒಂದು 2-3 ವರ್ಷಗಳ ಹಿಂದ್ಗಡೆ. ಇವೆಲ್ಲ ನೋಡ್ರಿ, ಇವೆಲ್ಲ ಹಳೆ ಕಟ್ಟಡಗಳು, ಬ್ರಿಟಿಷರು ಯಾರಾದ್ದು ಅನ್ನೋರು. ಹೌದು ಸರ್, ಇಲ್ಲಿ ಫಸ್ಟ್ ಟೈಮು ಮಿಲ್ ಮಾಡಿದಾಗ ಫಸ್ಟ್ ಏನು ಉತ್ಪಾದನೆ ಮಾಡಿದ್ರು? ಇವಾಗ ಹೇಳಿದ್ರಿ ಫಾರಿನ್ ಬ್ರ್ಯಾಂಡ್ ಆಗಿದೆ ಅಂತ. ಆ ಟೈಮಲ್ಲಿ ಬರೀ ನೂಲನ್ನೇ ತಯಾರಿಸ್ತಾ ಇದ್ರ ಸ್ಟಾರ್ಟಿಂಗ್ ಫಸ್ಟ್ ನೂಲನ್ನು ತಯಾರಿಸ್ತಾ ಇದ್ರು. ಓಕೆ, ಹಂಗಾರೆ ಇಲ್ಲಿ ಗೋಕಾಕ್ ಸುತ್ತಮುತ್ತ ಹತ್ತಿ ಅವಾಗಲೇ ಬೆಳೀತಾ ಇದ್ರು? ಹೌದು, ಅವಾಗಲೇ ಬೆಳೀತಾ ಇದ್ರು. ಇದು ನಮ್ಮದು ಕರಿಮಣ್ಣಿನ ಭೂಮಿ, ಇದು ಜಾಸ್ತಿ. ಕರಿಮಣ್ಣೆ ಮಣ್ಣು ಹತ್ತಿಗೆ ತುಂಬ ಹೆಸರುವಾಸಿ. ನೀವು ಇಲ್ಲಿ ನೋಡಿರ್ಬೋದು, ನಮ್ಮ ಗೋಕಾಕು ಮತ್ತು ಪಕ್ಕದ ಬೈಲೊಂಗಲ ಇವೆಲ್ಲ ಹತ್ತಿ ಮಾರುಕಟ್ಟೆಗೆ ತುಂಬ ಪ್ರಸಿದ್ಧಿ ಪಡೆದಂಥವು. ಈಗೇನು ನೀರಾವರಿ ಆಯ್ತಲ್ಲ, ಎಲ್ಲರೂ ಶುಗರ್ ಮಿಲ್ಗಳು ಜಾಸ್ತಿ ಆಯಿತು. ಹತ್ತಿ ಅಂದರೆ ಒಂದು ಸಂಕಷ್ಟದ ಬೆಳೆ ಅಂದಂಗೆ, ಅದಕ್ಕೆ ಪೂರ್ತಿ ವ್ಯವಸ್ಥೆ ಮಾಡಬೇಕು, ಹತ್ತಿ ಬಿಡಿಸೋಕೆ ಹೋಗ್ಬೇಕು. ಈಗ ಕಬ್ಬು ಅಂದರೆ ಅದು ನಮ್ಮ ತಾಯಿ, ಅದಕ್ಕೊಂಥರ ನಾವು ಏನಂತಾರೆ ಅಂತಂದರೆ ಲಜ್ಜಗಡಿ ಬೆಳೆ ಅಂತ. ಅದು ಕಬ್ಬು ಅಂದರೆ ನಾವು ಬಿತ್ತೋದು ಅಷ್ಟೇ ತ್ರಾಸ. ಅದಾನಂತರ ಒಂದು 4 ತಿಂಗಳು ನಾವು ಅದರದ್ದು ವ್ಯವಸ್ಥೆ ಮಾಡಿ ಬಿಟ್ಟರೆ ಸಾಕು. ದಂಡಿಯಿಂದ ನೀರು ಹಾಯಿಸಿದ್ರೆ ಅದು ನಮಗೇನು ಕೊಡಬೇಕೋ ಎಲ್ಲ ಕೊಡುತ್ತೆ. ನಮ್ಮ ಕಬ್ಬು ಹೇಳುತ್ತಂತೆ, ನೀನು ನನ್ನ ನೀರಾಗಿ ಎಷ್ಟು ನಿಲ್ಲಿಸ್ತೀಯ ಅಷ್ಟು ನಾನು ನಿನ್ನ ಊರಾಗಿ ನಿಲ್ಲಿಸ್ತೀನಿ ಅಂತ. ಅಂದರೆ ನನಗೆ ಎಷ್ಟು ನೀರು ಉಣಿಸ್ತೀಯ ಅಷ್ಟು ನಾನು ನಿನಗೆ ಗೌರವವನ್ನು ಹೆಚ್ಚು ಮಾಡಿ ನಿನ್ನ ಊರಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ನಿಲ್ಲಿಸೋ ಥರ ಮಾಡ್ತೀನಂತ. ಈಗ ನಾವೇನು ಹೊರಟಿದ್ದೀವಿ, ಇದು ಸುರಂಗ ಮಾರ್ಗ. ಇದು ಈಗ ಎಲ್ಲಿ ವಿದ್ಯುತ್ ಏನು ತಯಾರಾಗ್ತದಲ್ಲ, ಅಲ್ಲಿ ಕೆಳಗಡೆ ಹೊಟ್ಟಿವಿ. ಇದೊಂದು 180 ಸ್ಟೆಪ್ಸ್ ಇದೆ. ಇದು ಇಳಿದು ಹೋಗ್ಬೇಕು. ಬಂಡೆಯಲ್ಲಿ ಮಾಡ್ಕೊಂಡು, ಹೌದು, ನ್ಯಾಚುರಲ್ ಆಗೇ ಮಾಡಿದ್ದು. ಬಂಡೆಯನ್ನು ಸೀಳ್ ಮಾಡಿದ್ದು. ಗುಹೆ ಒಳಗೋದಂತ ಫೀಲ್ ಆಗುತ್ತೆ ಅದು. ನೋಡ್ರಿ, ಅವಾಗ ಬ್ರಿಟಿಷರ ಟೆಕ್ನಾಲಜಿ ಹೇಗಿತ್ತು ಏನು ಅಂತ.
ಹಾಂ ಈ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಕ್ಚುಲಿ ಬ್ರಿಟಿಷರು ನಮ್ಮನ್ನು ಎಷ್ಟು ದೋಚಿದಾರೋ ಅಷ್ಟು ಕೊಡುಗೆನೂ ಕೊಟ್ಟಿದ್ದಾರೆ. ಈಗ ಯಾಕಂದರೆ ಈಗ ಬ್ರಿಟಿಷರು ಎಲ್ಲೆಲ್ಲಿ ಅಳಿದಾರಲ್ಲ ಆ ಎಲ್ಲ ದೇಶಗಳನ್ನು ಕಂಪೇರ್ ಮಾಡಿದಾಗ ಬ್ರಿಟಿಷರು ಭಾರತದಲ್ಲಿ ಹೆಚ್ಚಿನ ಉದ್ಯಮಗಳನ್ನು ಸ್ಥಾಪನೆ ಮಾಡಿದ್ದಾರೆ. ನಮ್ಮ ರಾಜಕಾರಣಿಗಳಿಗೆ ಇವನು ಬಳಸ್ಕೊಳಕ್ಕೆ ಬರಲಿಲ್ಲ. ಭಾರತದ ಸ್ವತಂತ್ರದ ಸಮಯದಲ್ಲೇ ಸ್ವತಂತ್ರಗೊಂಡಂಥ ಇನ್ನಿತರ ಇವು ಎಷ್ಟೋ ಸುಧಾರಿಸಿದ ದೇಶಗಳು. ನಮ್ಮಲ್ಲಿ ಬ್ರಿಟಿಷ್ ರಾಜ್ ಕೊಟ್ಟಂಥ ರೈಲ್ವೆ ಮಾರ್ಗ ಇತ್ತು, ಆನಂತರ ತಂತಿ ವ್ಯವಸ್ಥೆ ಇತ್ತು. ಇವುಗಳು ಎಲ್ಲ ಇದ್ದರೂ ಕೂಡ ನಾವು ಎಲ್ಲೋ ಏರ್ಪೋರ್ಟ್ಗಳಿದ್ವು, ಎಲ್ಲೋ ಎಳೆಯೋದು ಅನಿಸುತ್ತೆ. ಹೌದು. ಹೇಗೆ ಮಾಡಿದ್ದಾರೆ ಸರ್? ಅವಾಗ ನನಗೆ ಆಶ್ಚರ್ಯ ಆಗ್ತಾಯಿದೆ ನಿಜವಾಗ್ಲೂ. ಬಂಡೆನ ಕೊರ್ದು ಮಾಡಿರೋದು ನೋಡ್ಬೋದು ನೀವು. ಇವಾಗೆಲ್ಲ ಒಂದೇ ಬಂಡೆ, ಇದು ಜಾಯಿಂಟ್ ಆಗಿತ್ತು. ಹೌದು, ಜಾಯಿಂಟ್ ಆಗಿದ್ದು ಬಂಡೆ. ಇದನ್ನು ಕತ್ತರಿಸಿ ಕೆಳಗಡೆ ಇದಕ್ಕೆ ಹೋಗಕ್ಕೆ ಮಾಡಿದ್ದು ಇದು. ಸರ್, ಬ್ರಿಟಿಷರು ಇಂಡಿಯಾದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋಕ್ಕಿಂತ ಮುಂಚೆ ಬೇರೆ ರಾಜ್ಯದಲ್ಲಿ ಆಗಿರ್ಬೋದು, ಬೇರೆ ದೇಶದಲ್ಲಿ ಆಲ್ರೆಡಿ ಮಾಡಿದ್ರು. ಇದು ಇಲ್ಲಿ ಸೆಕೆಂಡ್ ಟೈಮ್ ಮಾಡಿದ್ದು ಇಂಡಿಯಾದಲ್ಲಿ, ವರ್ಲ್ಡ್ನಲ್ಲೇ ಫಸ್ಟ್ ಇದು ಜಲವಿದ್ಯುತ್. ಓಕೆ ಸರ್, ಅವರ ಕಂಟ್ರಿಲಿ ಮಾಡೋದಲ್ದಲ್ಲ ಇಲ್ಲಿ ನಮ್ಮ ಭಾರತದಲ್ಲಿ ಮಾಡಿದ್ದು ಒಂದು ವಿಶೇಷತೆ ಇದೆ ಅಲ್ಲ. ಅವ್ರಿಗೆ ಎಲ್ಲಿ ಈಜಿ ಇದೆ, ಅವ್ರಿಗೆ ಎಲ್ಲಿ ರಿಸೋರ್ಸ್ ಮತ್ತು ಅವ್ರಿಗೆ ಕಡಿಮೆ ಪ್ರಮಾಣದಲ್ಲಿ ಬಂಡವಾಳ ಬಯಸಿ ಅವ್ರಿಗೆ ಹೆಚ್ಚಿನ ಉತ್ಪನ್ನ ಆಗುವಂಥ ಜಾಗಗಳು ಎಲ್ಲಿ ಸಿಗ್ತಿದ್ವು ಅಲ್ಲಿ. ಮತ್ತೆ ಅದು ಇದೆಲ್ಲನೂ ಗಮನಿಸಿದ್ರೆ ನಮಗೆ ಅರ್ಥ ಆಗುತ್ತೆ, ನಮ್ಮ ದೇಶ ಅಷ್ಟು ಸಂಪದ್ಭರಿತವಾಗಿತ್ತು. ಹೌದು, ನೈಸರ್ಗಿಕ ಸಂಪನ್ಮೂಲಗಳಿಂದ ಕೂಡಿತ್ತು. ಅದಕ್ಕೋಸ್ಕರನೇ ಅವರು ಈ ಭಾರತದಲ್ಲಿ ಎಲ್ಲನೂ ಕೂಡ ಫಸ್ಟ್ ಆವಿಷ್ಕಾರ ಮಾಡಿ. ಹೌದು. ಈಗ ಅವ್ರು ಏನೇ ಒಂದು ಪ್ರಯೋಗ ಮಾಡಬೇಕಾಗಿದ್ರು ಕೂಡ ಅವುಗಳನ್ನು ಭಾರತದಲ್ಲೇ ಮುಂಚೆ ಪ್ರಯೋಗ ಮಾಡ್ತಾಯಿದ್ರು. ಈಗೆಲ್ಲ ನೋಡ್ಬೋದು, ಇವನ್ನೆಲ್ಲ ಮಾನವ ನಿರ್ಮಿತ ಇವು ಗುಹೆಗಳು. ಅಂದರೆ ಇದನ್ನು ಕಲ್ಲನ್ನು ಕೊರೆದು ಅವರಿಗೆ ಟರ್ಬೈನ್ ಒಯ್ಯಲಿಕ್ಕೆ ಅದಕ್ಕೆ ಮಾರ್ಗವನ್ನು ನಿರ್ಮಿಸ್ಕೊಂಡಿದ್ದಾರೆ. ಹಾಂ, ಇದು ಸಾಕಷ್ಟು ಜನರಿಗೆ ಒಂದು ಉದ್ಯೋಗ ಇದನ್ನು ಕೊಟ್ಟಿದೆ. ಇಲ್ಲೊಂದು ನ್ಯೂ ಇಂಗ್ಲೀಷ್ ಸ್ಕೂಲ್ ಅಂತಿದೆ, ಆನಂತರ ಫೋರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಇಲ್ಲಿ. ಇನ್ನೂ ಮುಂತಾದ ಎಜುಕೇಷನ್ ಸಂಸ್ಥೆಗಳನ್ನು ಕೂಡ ತೆರೆದಿದ್ದಾರೆ ಇಲ್ಲಿ. ಇಲ್ಲಿ ನಮ್ಮ ಸುತ್ತಮುತ್ತ ಒಂದು 50-100 ವರ್ಷದ ಹಿಂದಿನ ಇತಿಹಾಸದ ಶಾಲೆಗಳು ಕೂಡ ಸಿಗ್ತವೆ ಇಲ್ಲಿ. ಅಷ್ಟು ಹಳೆ. ಅಂದರೆ ಬ್ರಿಟಿಷರು ನಮ್ಮ ಉದ್ಧಾರಕ್ಕೆ ಮಾಡಿದ್ರು ಅನ್ನೋಕ್ಕಿಂತ ಅವ್ರಿಗೆ ಶಿಕ್ಷಣ ಪಡೆದಂತಹ ಕೆಲಸಗಾರರು ಬೇಕಾಗ್ತಿದ್ರಲ್ಲ. ಇದನ್ನು ಅವ್ರೇನು ನಮ್ಮ ಭಾಗ್ಯ ಬೆಳಗಬೇಕಂತೇನು ಮಾಡಿಲ್ಲ. ಇಲ್ಲಿದ್ದು ದೋಚೋಕೆ, ನಮ್ಮ ಸಹಾಯ ಪಡೆಯೋಕೆ ನಮ್ಮನ್ನು ಅಕ್ಷರಸ್ಥರನ್ನಾಗಿಸಿದ್ದಷ್ಟು. ಹೌದು. ಯಾವುದೇ ಪ್ರಕಾರವಾಗಲಿ ಅದು ನಮ್ಗೆ ಒಳ್ಳೆಯದನ ಆಗಿದೆ. ಹೌದು. ಎಲ್ಲ ಅಂದರೆ ನೈಟ್ ಅದು ಕಾರ್ಮಿಕರು ಹೋಗ್ಬೇಕಾದ್ರೆ ಇಲ್ಲಿ ಹೆಂಗಂದ್ರೆ ಅದು ವಿದ್ಯುತ್ ಸ್ಥಾವರ ಇದೆಲ್ಲ ಬಾರ್ಟರ್ ಸಿಸ್ಟಮ್ ಥರ ನಡೆಯುತ್ತೆ ಇಲ್ಲಿ. ಇವ್ರು ಏನು ತಮ್ಮ ಇವ್ರಿಗೆ 4 ಮೆಗಾವ್ಯಾಟ್ ಸಾಕಾಗುತ್ತೆ. ಈ ಹೆಚ್ಚುವರಿ ವಿದ್ಯುತ್ ಏನಿರುತ್ತಲ್ಲ ಇವರು ಇದನ್ನು KPTCL ಅವ್ರಿಗೆ ಕೊಡ್ತಾರೆ, ಹೆಸ್ಕಾಮ್ನವ್ರಿಗೆ. ಆ ಹೆಸ್ಕಾಮ್ನವರು ಇವ್ರಿಗೆ ಬೇಸಿಗೆಯಲ್ಲಿ ನೀರಿನ ಕೊರತೆ ಏನಿರುತ್ತಲ್ಲ, ವಿದ್ಯುತ್ ಕೊರತೆ ಯಾವಾಗ ಉಂಟಾಗ್ತದಲ್ಲ ಆವಾಗ ಇವ್ರು ಅವ್ರಿಗೆ ವಿದ್ಯುತ್ ಸರಬರಾಜು ಮಾಡಬೇಕು. ಈ ರೀತಿ ಒಂದು ಸಿಸ್ಟಮು ಇಲ್ಲ. ಅಂದರೆ ಇವ್ರು ಅವ್ರಿಗೆ ಬಳಸಕ್ಕೆ ಕೊಟ್ಟಿರ್ತಾರಲ್ಲ, ಇಲ್ಲಿನ ಹೆಚ್ಚುವರಿ ವಿದ್ಯುತ್ತನ್ನು ಅವರು ಇವ್ರಿಗೆ ಕೊಟ್ಟಿರ್ತಾರೆ, ಹೆಸ್ಕಾಮು ಮತ್ತು KPTCLನವ್ರಿಗೆ. ಅವ್ರದ್ದವ್ರು ಏನಿದೆ ಆ ವಿದ್ಯುತ್ ಇವ್ರದ್ದು ಎಷ್ಟಿದೆ ಅಲ್ಲ ಅದನ್ನ ಬರೆದಿಟ್ಟು ಇವ್ರಿಗೆ ವಿದ್ಯುತ್ ಯಾವಾಗ ಅಭಾವ ಆಗುತ್ತಲ್ಲ ಅವಾಗ ತಮ್ಮ ಇತರ ಗ್ರಿಡ್ನಿಂದ ವಿದ್ಯುತ್ ಸಪ್ಲೈ ಮಾಡ್ತಾರೆ ಇವ್ರಿಗೆ. ಇಲ್ಲ, ಇದು 4 ಮೆಗಾವ್ಯಾಟು ಇದೇ ಫ್ಯಾಕ್ಟ್ರಿಗೇ ಹೋಗುತ್ತೆ. ಉಳಿದಿದ್ದೇನು ವಿದ್ಯುತ್ ಇದೆ ಅಲ್ಲ ಅದು ಸರ್ಕಾರಿ ಫೀಡರ್ ಕೊಡ್ತಾರೆ. ಎಕ್ಸ್ಟ್ರಾ ಇವ್ರದ್ದು ಉಳಿದಿದ್ದಾನೆ ಅವರು ತಮಗೆ ಎಲ್ಲಿ ಬೇಕೋ ಅಲ್ಲೇ ಕೊಟ್ಕೋತಾರೆ. ಇವ್ರಿಗೆ ಕೊರತೆ ಆದಾಗ ಇವ್ರಿಗೆ ಅದನ್ನು ವಾಪಸ್ ಕೊಡ್ತಾರೆ. ಇಲ್ಲ, ವಾಟರ್ ಪೊಲ್ಯೂಷನ್ ಅದರಲ್ಲಿ ಏನಿಲ್ಲ. ನೀರು ತನ್ನಷ್ಟಕ್ಕೆ ತಾನೇ ಹರಿದು ಹೋಗುತ್ತೆ. ಆ ನೀರಿನ ಪ್ರಚಂಡ ಶಕ್ತಿಯಿಂದ ವೀಲ್ಗಳು ತಿರುಗುತ್ತವೆ. ಆ ಕಾಂತೀಯ ಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ. ವಾಟರ್ ಪೊಲ್ಯೂಟ್ ಆಗಲ್ಲ. ನನಗೆ ಇದನ್ನು ಮಾಡ್ಬೇಕಾದ್ರೆ ಒಂದು ಜೋಕ್ ನೆನಪು ಬರ್ತಾಯಿದೆ. ಮೊನ್ನೆ ಮಧ್ಯಪ್ರದೇಶದ ಒಬ್ಬ ರಾಜಕಾರಣಿ ಏನು ಹೇಳ್ತಾರಂದರೆ, ನೀವು ಡ್ಯಾಮ್ ಕಟ್ಟಿ ನೀರಲ್ಲಿರೋ ವಿದ್ಯುತ್ತನ್ನು ತೆಗೆದ್ರೆ ಜನರಿಗೆ ಏನು ಬೇಕಾಗುತ್ತೆ, ರೈತರು ಬೆಳೆ ಹೆಂಗೆ ಬೆಳಿಬೇಕು, ನೀವು ನೀರಲ್ಲಿರೋ ವಿದ್ಯುತ್ತೆಲ್ಲ ತೆಗೆದ್ರೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಅಂದರೆ ನಮ್ಮ ರಾಜಕಾರಣಿಗಳು ಎಷ್ಟು ಬುದ್ಧಿವಂತರಿದ್ದಾರೆ. ಅಂದರೆ ಅವರ ಥಾಟ್ ಇದ್ದಿದ್ದು ನೀರಲ್ಲೂ ಒಂದು ಪವರ್ ಇದೆ, ಆ ಸತ್ವ ಎಲ್ಲ ಕೂಡ ಇಲ್ಲೇ ತಗೋಬಿಡ್ತಾರೆ ಉತ್ಪಾದನೆ ಮಾಡಬೇಕಾದ್ರೆ.
ಬೆಂಡ್ ಆ ಥರ ನೀರಾಗ ಆಡಿಸ್ತಾರೆ ಅಂತ ಇತ್ತು. ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಹಾಂ ಅವ್ರಿಗೇನು ಜನಬೆಂಬಲ ಸಿಕ್ಕರೆ ಮುಗಿತವ್ರೆ. ಯಾವ ರೀತಿಯಲ್ಲಿ ಜನಬೆಂಬಲ ಪಡಿತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅಂದರೆ ಅವ್ರ ಜನರನ್ನ ಸರ್ ಈ ನೀರು ಯಾವತ್ತೂ ಕೂಡ ಬತ್ತೋಗಲ್ವಾ? ಇಲ್ಲ, ಕಡಿಮೆ ಆಗುತ್ತೆ. 365 ದಿನನೂ ಕೂಡ ಇಲ್ಲಿ ವಿದ್ಯುತ್ ಉತ್ಪಾದನೆ ಕೆಲಸ ನಡೆಯುತ್ತೆ. ಹಾಂ, ನಡೆಯುತ್ತೆ ಸರ್. ಅಲ್ಲಿ ನೋಡಿ ಸರ್, ದೊಡ್ಡ ದೊಡ್ಡದೇನು ಅದು ಕ್ರೇನ್ ಇದೆ. ಈಗ ಅದು ನಿರ್ವಹಣೆಗಾಗಿ ಇದನ್ನು ಮಾಡಿದ್ದಾರೆ ಎಂಜಿನಿಯರ್ಸು. ಅವರು ಇವರು ಬಂದಾಗ ಕೆಳಗಡೆ ನೇರವಾಗಿ ಕ್ರೇನ್ ಮೂಲಕ ಇಳಿದು ಮೇಲ್ಗಡೆ ಹೋಗೋದು, ಕೆಳಗೆ ಬರೋದು. ಅಂದರೆ ಇಲ್ಲಿ ಸುತ್ತಕ್ಕೆ ಇಲ್ಲಿ ಬರೋಕ್ಕಾಗಲ್ಲಲ್ಲ. ಇಲ್ಲಿ ನೋಡ್ರಿ, ಇದು ನಾವು ಭೂಮಿಯ ಒಳ ರಚನೆ ಮತ್ತು ನೀರಿನ ಇದನ್ನು ತಿಳ್ಕೊಬೋದು ಇಲ್ಲಿ ನಾವು. ಅಂದರೆ ಭೂಮಿ ಇಲ್ಲಿ ನಾವು ಬೋರ್ವೆಲ್ ಹಾಕಿದಾಗ ಯಾವ ರೀತಿ ನೀರು ಬರುತ್ತಲ್ಲ, ಹೆಂಗೆ ಅಂತರ್ಜಲ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಇಲ್ಲೆಲ್ಲ ನೋಡ್ರಿ ನೀವು. ಸರ್ ಇದೇನು ಸರ್, ಬೇರೆ ಇಲ್ಲಿಂದ ಅಲ್ಲಿವರೆಗೆ? ಹೌದು, ಆಲದ ಮರ ಅದು. ಹಾಂ, ತನಗೆ ಎಲ್ಲಿ ರಿಸೋರ್ಸ್ ಸಿಗುತ್ತಲ್ಲ ಅಲ್ಲಿವರೆಗೆ ಅದು ಚಾಚ್ಕೊಂಡು ಬಿಡುತ್ತೆ. ಹಾಂ, ನೀವು ಆಲ ಒಂದು ದೊಡ್ಡದಾಯ್ತು ಅಂದರೆ ಅದರ ತಾಯಿ ಬೇರೆ ಯಾವುದು, ಮೂಲ ಬೇರೆ ಯಾವುದು ಅನ್ನೋದನ್ನು ಕಂಡು ಹಿಡಿಯೋಕ್ಕೆ ಆಗಲ್ಲ. ಇದೊಂಥರ ಇಲ್ಲಿ ಯಾಣ ಆ ಥರ ಫೀಲ್ ಬರುತ್ತೆ ನೋಡ್ರಿ. ಹೌದು. ಜೊತೆಗೆ ಆ ಕ್ರೇನ್ ಇರ್ಬೋದು, ಮತ್ತೆ ಅಲ್ಲಿ ಪೈಪ್ ಎಲ್ಲ ಕೊಟ್ಟಿದಾರಲ್ಲ, ಅದನ್ನ ಆವಾಗಿನ ಕಾಲದಲ್ಲೇ ಮಾಡಿ. ಹೌದು, ಆವಾಗಿನ ಕಾಲ. ಆ ಕಡೆದು ಆವಾಗಿನ ಕಾಲದಲ್ಲಿ ಮಾಡಿದ್ದು. ಈ ಕಡೆದು ಏನಿದೆ 92ನಲ್ಲಿ ಏನೋ ಈಚೆ ಕಡೆ ಹೊಸದೊಂದು ವಿದ್ಯುತ್ ಸ್ಥಾವರವನ್ನು ಮಾಡಿದ್ರು. ಆವಾಗ ಅದು ಹೊಸದು ಮಾಡಿದ್ದು. ಇಲ್ಲಂದ್ರೆ ಅದು ಹಳೇದು. ಹಾಂ, 1887ನೇ ಇಸ್ವಿಯಲ್ಲಿ ಮಾಡಿದ್ದು. ಅಷ್ಟೊತ್ತಿಗೆ ನಮ್ಮ ಭಾರತದಲ್ಲಿ ಇದ್ದಂತ ರಾಜಮನೆತನಗಳ ಯಾವಾಗಿನ್ನೂ ಇಲ್ಲಿ ದೇಸಾಯಿರ ಆಡಳಿತ ಇತ್ತು. ಇದು ಗೋಕಾಕ್ ಯಾರ ಅಂಡರಿಗೆ ಬರ್ತಾ ಇತ್ತು? ಬ್ರಿಟಿಷರು ಅಕ್ವೈರ್ ಮಾಡ್ಕೊಂಡ್ರು ಯಾರ ಅಂಡರಿಗೆ ಬರ್ತಾ ಇತ್ತು? ಇಲ್ಲ, ಇಲ್ಲಿ ದೇಸಾಯಿರ ರೂಲ್ ಮಾಡ್ತಾ ಇದ್ರು. ಇದು ಬೇರೆ ಬೇರೆ ಏರಿಯಾದಲ್ಲಿ ಬೇರೆ ಬೇರೆಯವರು ಆಳಿದ್ದಾರೆ. ಇಲ್ಲಿ ಸಿಂಧುಕುರ್ಬೆಟ್ ದೇಸಾಯಿರು ಅಂತ. ಇದೆಲ್ಲ ಅವ್ರಿಗೆ ಸೇರ್ತಾ ಇತ್ತು. ಹೌದು. ಹಾಂ, ಅವ್ರು ಪರ್ಮಿಷನ್ ಕೊಡ್ಬೇಕಲ್ಲ ಇಲ್ಲಿ? ಇಲ್ಲ, ಅವರು ಇದನ್ನ 99 ಇಯರ್ ಲೀಸ್ ಕೊಟ್ಟಿದ್ರು ಅವರು. 99 ವರ್ಷ. ಹಾಂ. ಎಷ್ಟಕ್ಕೆ ಸರ್? ಅದೇನು ಗೊತ್ತಿಲ್ಲ, ಅದನ್ನ ಉತ್ತಾರ ನೋಡಿ ಚೆಕ್ ಮಾಡ್ಬೇಕು. ಸಿಂಧಿ ದೇಸಾಯಿ ಅವರು ಬ್ರಿಟಿಷರಿಗೆ 99 ವರ್ಷ. ಹಾಂ, ಅಂದ್ರೆ ಬ್ರಿಟಿಷರಿಗೆ ಅಂತಂದ್ರೆ ಆ್ಯಕ್ಚುಲಿ ಬ್ರಿಟಿಷ್ ಕಂಪ್ನಿಗೆ. ಇಲ್ಲೇನಿದೆ, ಆ ನೀರಿನಿಂದ ವಿದ್ಯುತ್ ತಯಾರಾಗಲ್ಲ. ಇಲ್ಲ, ಅದು ಫೋರ್ಸಿಗೆ ಬಂದ್ರೆ ಅದು ಬೇಕಾಬಿಟ್ಟು ಬೀಳ್ತಿರ್ತದೆ. ಅಲ್ಲಿ ಟರ್ಬೈನ್ ವರ್ಕ್ ಆಗಲ್ಲ. ಇವೇನು ಪೈಪ್ಗಳು ನೋಡ್ತಾ ಇದ್ದಾರಲ್ಲ, ಅದು ಬ್ರಿಟಿಷ್ ಕಾಲದಲ್ಲಿ ಆಗಿದ್ದು, ಇದು ನಮ್ಮ ಕಾಲದಲ್ಲಿ ಆಗಿದ್ದು. ಈ ಪೈಪ್ ಮೂಲಕ ನೀರು ಬರುತ್ತೆ. ಅದು ಅಲ್ಲಿ ಏನು ಮೇಲ್ಗಡೆ ಇದೆ ಅಲ್ಲ, ಆ ನೀರನ್ನು ಡೈವರ್ಟ್ ಮಾಡಿ ಈ ಪೈಪ್ಗಳ ಮೂಲಕ ಟರ್ಬೈನ್ಗೆ ಹಾಯಿಸ್ತಾರೆ. ಅಲ್ಲಿ ನೀರು ಆಗಲ್ಲ. ಫಾಲ್ಸ್ ಅಂತಂದ್ರೆ ಎದಕ್ಕಂದ್ರೆ ನೀರು ಪ್ರಚಂಡ ಶಕ್ತಿಯನ್ನು ಪಡೀಲಿಕ್ಕೆ ಏನು ತಗ್ಗಬೇಕಲ್ಲ, ಅದಕ್ಕಾಗಿ ಅದು ಫಾಲ್ಸ್ ಇದ್ದಾಗ ಸುಲಭವಾಗಿ ಆಗ್ತದೆ. ಹಾಂ, ನೇರವಾಗಿ ಯಾವತ್ತೂ ಎಲ್ಲೂ ಕೂಡ ಯಾವ ವಿದ್ಯುತ್ ಕೇಂದ್ರಗಳಿಗೂ ಕೂಡ ನೇರವಾಗಿ ಫಾಲ್ಸ್ದಿಂದ ಬೀಳೋ ನೀರಿನಲ್ಲಿ ತಯಾರು ಮಾಡಲ್ಲ. ಹಾಂ, ಈ ರೀತಿ ಪೈಪ್ಗಳನ್ನು ಹಾಕ್ಕೊಂಡು ನೀವು ಡ್ಯಾಮ್ಗಳಲ್ಲೂ ಕೂಡ ಇದೇ ಮಾರ್ಗಸೂಚಿನ ಅನುಸರಿಸಿರ್ತಾರೆ. ಹಾಂ, ಪೈಪ್ಗಳ ಮೂಲಕ ನೀರು ತೊಗೊಂಬಂದು ಅವನನ್ನು ಟರ್ಬೈನಲ್ಲಿ ಹಾಯಿಸಿ ಟರ್ಬೈನನ್ನು ತಿರುಗಿಸಿ ವಿದ್ಯುತ್ತನ್ನು ಪಡೆಯಲಾಗ್ತದೆ. ಸರ್ ಇಲ್ಲೆಲ್ಲ ಕೊಟ್ಟಿದ್ದಾರಲ್ಲ, ಇಲ್ಲಿ ಚೈನ್ ತರ ಎಲ್ಲ ಇದೆ ನೋಡಿ, ಮರದಿಂದ ಎಲ್ಲ ಮಾಡಿರೋದು. ಇದೇನು ಇಂಟೆನ್ಷನ್? ಇವು ಕೇಬಲ್ಗಳು ಹೋಗಿದಾವೆ, ವಿದ್ಯುತ್ ಕೇಬಲ್ಗಳು ಡೈರೆಕ್ಟು ಅಲ್ಲಿ. ಹೌದು. ಹಾಂ, ಮೇಲ್ಗೆ. ಹಾಂ, ಅಲ್ಲಿಂದ ಹೋಗಿ ಸ್ವಲ್ಪ ಎಲ್ಲ ಇಲ್ಲೇ ಒಂದು ದುಗ್ದಾಳ್ ಫಿಡರ್ ಇದೆ. ಹಾಂ, ಅಲ್ಲಿಗೆ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ ಸರ್? ಸರ್ಕಾರಿ ವಿದ್ಯುತ್ ಮಾರ್ಗಕ್ಕೆ ಸಪ್ಲೈ. ಅಂದರೆ ಇವರು ಬಳಕೆ ಮಾಡಿ ಉಳಿದಂಥ ವಿದ್ಯುತ್ತನ್ನು ಅಲ್ಲಿ ಕೊಡ್ತಾರೆ. ಇವ್ರಿಗೆ ಯಾವಾಗ ಕೊರತೆ ಆಗುತ್ತೋ ಅವಾಗ ಆ ವಿದ್ಯುತ್ತನ್ನು ವಾಪಸ್ ಪಡ್ಕೋತಾರೆ. ಆ ಥರ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ದುಡ್ಡಿಗೆ ಕೊಡಲ್ಲ ಇವರು. ನಾವು ಹೇಗೆ ನಿಮ್ಗೆ ವಿದ್ಯುತ್ ಕೊಟ್ಟಿರ್ತೀವಿ, ನಮಗೆ ಕೊರತೆ ಆದಾಗ ಕೊಡ್ಬೇಕಷ್ಟೇ. ಇವಾಗ ಹಳ್ಳಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಮನೇಲಿ ಇವತ್ತು ನಮ್ಮ ಕಡೆ ಪಾಲಿದ ಆಳು ಅಂತಾರೆ. ಇವತ್ತು ನಾನು ಇವರು ಹೊಲಕ್ಕೆ ಹೋಗಿ ನಾನು ದುಡ್ದೆ ಅಂದರೆ ಅವ್ರು ಅಷ್ಟು ಆಳು ಬಂದು ನಮ್ಮ ಮನೆಯಲ್ಲಿ ಇದನ್ನು ಮಾಡಬೇಕು. ಒಂಥರ ಬಾರ್ಟರ್ ಸಿಸ್ಟಮ್ ಇದ್ದಂಗೆ, ವಿನಿಮಯ, ಸಾಟಿ ಪದ್ಧತಿ. ನಾನು ನಿನಗಾಗ್ತೀನಿ, ನೀನು ನನಗಾಗು. ನಿಜವಾಗ್ಲೂ ಅವ್ರ ಟೆಕ್ನಾಲಜಿ ಬಗ್ಗೆ ನಾವು ಪಾತಾಳ ಲೋಕಕ್ಕೆ ಬಂದಂಗೆ ಆಗ್ತಾ ಇದೆ. ಹೌದು ನೋಡ್ರಿ, ಸ್ಟಡಿ ಅದು ಫಾಲ್ಸನೇ 180 ಅಡಿ ಇದೆ. ಇದು ಫಾಲ್ಸ್ಗಿಂತ ಎತ್ತರ ಇದೆ. ಈ ಮೆಟ್ಟಿಲನೇ 180 ಇರೋದು ಇಲ್ಲಿ. ಒಂದೊಂದು ಅಡಿಗೂ ಒಂದೊಂದು ಮೆಟ್ಲು ಕಟ್ಟಿದ್ದಾರೆ. ಹೌದು, ಕಡಿದಾಗಿವೆ.
ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಇದು ಓಲ್ಡ್ ಹಳೆಯ ಕಾಲದ್ದು ಬ್ರಿಟಿಷ್ ನೀರು ಪೈಪ್ನಲ್ಲಿ ತಂದು ಇದು ಮಾಡ್ತಾರೆ ಅವರು. ಹ್ಞೂ ಸರ್ ಇಲ್ಲಿಂದ ಕನೆಕ್ಷನ್ ಹೋಗಿರುತ್ತೆ ಆ ಪೈಪ್ ಅಲ್ಲಿ ಮೇಲಿನಿಂದ ನೀರು ಹಿಂಗೆ ತರ್ತಾರೆ. ಓಕೆ ಹಾಂ ಅದು ತಂದು ಟರ್ಬೈನ್ ಕ್ರಾಸ್ ಆಗುತ್ತೆ. ನೀರು ಪಾಸ್ ಆಗ್ಬೇಕಾದ್ರೆ ಟರ್ಬೈನ್ ತಿರುಗುತ್ತೆ. ಹಾಂ 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 ಆವಾಗ ವಿದ್ಯುತ್ ಶಕ್ತಿಯಾಗಿ ಇದಾಗುತ್ತೆ. ಉಳಿದು ನೀರೆಲ್ಲ ಆ ಹೊಳೆಗೆ ಹೋಗ್ಬಿಡುತ್ತೆ. ಆಮೇಲೆ ಪವರ್ ಮತ್ತೆ ರಿಟರ್ನ್ ಹಾಂ, ರಿಟರ್ನ್ ಈ ಕೇಬಲ್ ಮೂಲಕ ರಿಟರ್ನ್. ಓಕೆ ಸರ್ ಇದನ್ನು ಕೂಡ ಅವಾಗಲೇ ಕಟ್ಟಿರೋದು? ಹೌದು, ಬ್ರಿಟಿಷರ ಕಾಲದಲ್ಲೇ ಕಟ್ಟಿರೋದು. ಸರ್ ಬಂದು ಜಲಪಾತದ ಒಳಗಡೆ ಈ ರೀತಿ ಕಟ್ತಾರೆ ಅಂತ ಹೇಳಿದ್ರೆ ಅವಾಗಿನ ಟೆಕ್ನಾಲಜಿ ಎಷ್ಟಿರ್ಬೋದು? ಹೌದು, ಈಗೆಲ್ಲ ಕ್ರೇನ್ಸು ಅವು ಇವು ಇದಾವೆ. ಆಗಿನ ತಂತ್ರಜ್ಞಾನ ನೋಡಿದ್ರೆ ಇದು ಗ್ರೇಟ್ ಅನ್ನ. ಹೌದು ಸರ್, ಇದಕ್ಕೆಲ್ಲ ಐಟಮ್ಸ್ಗಳೆಲ್ಲ ಫಾರಿನಿಂದಲೇ? ಹಾಂ, ಫಾರಿನ್ದಿಂದನೇ ಎಲ್ಲ ತಂದಿದ್ದು. ಈ ಕಬ್ನ ಆಗಿರ್ಬೋದು? ಹೌದು, ಪ್ರತಿಯೊಂದು ಫಾರಿನ್ನಿಂದನೇ ಬಂದಿದ್ದು. ಓಕೆ, ಈ ಸ್ಟ್ರಕ್ಚರ್ ನೋಡಿ ಯಾವ ರೀತಿ ಇದೆ ಅಂತ. ಎಲ್ಲ ಕನೆಕ್ಷನ್ ಕೊಟ್ಟಿರೋದಾಗಿರ್ಬೋದು, ಪೈಪ್ ಲೈನ್ ಆಗಿರ್ಬೋದು, ಎಲ್ಲ ಕೂಡ ಒಂದು ಕಮಾನ್ ರೀತಿ ಎಲ್ಲ ಕಟ್ಟಿದಾರಲ್ಲ? ಹೌದು, ಕಮಾಂಡ್ ರೀತಿ ಕಟ್ಟಕ್ಕೆ ಏನಂದ್ರೆ ಅದು ವೇಟನ್ನು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಸೀಳಿಕೆ ಅದು ಇದು ಬರೋದಿಲ್ಲ. ಬಿಲ್ಡಿಂಗ್ ಸ್ಟ್ರಕ್ಚರ್ನಲ್ಲಿ ಇಂಜಿನಿಯರಿಂಗ್ನಲ್ಲಿ ಇದು ವೇಟು ಒಂದೇ ಕಡೆ ಕೇಂದ್ರೀಕೃತ ಆಗೋದಿಲ್ಲ. ಹಾಗಾಗಿ ಹಾಂ, ಡೋಮ್ಗಳು ಆಯಿತು, ಇದಾಯಿತು. ಅಲ್ಲ ಸರ್, ಎಷ್ಟು ವರ್ಷ ಆಗಿದೆ ಕ್ವಾಲಿಟೀಸ್ ನೋಡಿ ಸರ್ ಬಿಲ್ಡಿಂಗ್. ಹೌದು, ಸ್ವಲ್ಪನೂ ಏನೂ ಆಗಿಲ್ಲ. ನಮ್ಮವರು ಈಗ ಕಟ್ಟರೆ ಇನ್ನೂ ಉದ್ಘಾಟನೆ ಆಗೋ ಮುಂಚೆನೇ ಎಲ್ಲ ಹಾಳಾಗಿಬಿಡ್ತಾವೆ. ಇದೆಲ್ಲ ನೀರಿನ ಪೈಪ್ ಇರೋದು. ಇಲ್ಲೂ ಕೂಡ ಹೆಂಗೆ ಮಾಡ್ಯಾರ ನೋಡ್ರಿ. ಹೌದು, ಏಣಿ. ಓ, ಇದ್ರ ಮೇಲೂ ಹತ್ಬಹುದು. ಹೌದು, ಕಂಪ್ಲೀಟ್ ನೋಡಿ ಸರ್. ಅವಾಗ ಇದ್ರ ಮೇಲೆ ಹತ್ತಿ ಹೋಗ್ತಾ ಇದ್ರು ಅನ್ಸುತ್ತೆ. ಹೌದು, ಅಂದ್ರೆ ಯಾವುದೇ ಒಂದು ರೀತಿ ಒಂದು ಮಾರ್ಗ ಬಂದ್ ಆದ್ರೂ ಮತ್ತೊಂದು ಮಾರ್ಗ ಹುಡುಕುವಂಥ ಪ್ರಯತ್ನ ಅದು. ಅಂದರೆ ಯಾವತ್ತೂ ಕೆಲಸ ನಿಲ್ಬಾರ್ದು. ಇವಾಗ ಇದು ಬಿಟ್ರೆ ಅಕ್ಕಪಕ್ಕ ಗೋಕಾಕಲ್ಲಿ ಮತ್ತೆ ಮಿಲ್ ಸ್ಟಾರ್ಟ್ ಮಾಡಿದ್ರು ಬ್ರಿಟಿಷ್. ಇಲ್ಲಿ ಜಿನ್ನಿಂಗ್ ಮಿಲ್ಸ್ ಇದ್ವಿ. ಅಂದರೆ ಇದು ನೂಲನ್ನು ತಯಾರು ಮಾಡಿದ್ರೆ ಉಳಿದ ಮಿಲ್ಗಳು ಆ ಬೀಜಗಳನ್ನು ಬೇರ್ಪಡಿಸಿ ಒಂದು ಉತ್ತಮ ದರ್ಜೆ ಹತ್ತಿಯಾಗಿ ಪರಿವರ್ತನೆ ಮಾಡಿ ಇಲ್ಲಿಗೆ ಬರ್ತಾಯಿತ್ತು. ಇಲ್ಲಿಂದ ಹತ್ತಿ ನೂಲಾಗಿ ಪರಿವರ್ತನೆ ಆಗ್ತಾಯಿತ್ತು. ಓಕೆ, ಅಕ್ಕಪಕ್ಕ ಸಣ್ಣ ಸಣ್ಣ ಮಿಲ್. ಹಾಂ, ಜಿನ್ನಿಂಗ್ ಮಿಲ್ ಅಂತ ಕರೀತಾರೆ. ಜಿನ್ನಿಂಗ್ ಮಿಲ್ಗೆ ಮತ್ತು ನಮ್ಮ ಗೋಕಾಕು ಮತ್ತು ಪಕ್ಕದ ಬೈಲೊಂಗಲ್ ಫೇಮಸ್. ಇವಾಗಲೂ ನಡೆಯುತ್ತೆ ಅದು? ಹಾಂ, ಈಗಲೂ ನಡೆಯುತ್ತೆ. ಸಾಕಷ್ಟೆಲ್ಲ ಬಂದಾಗಿದ್ದಾವೆ. ಇಲ್ಲೊಂದು ಇದಾಗ್ಯವ. ಇಲ್ಲ, ಇದೇ ಇದು ಟರ್ಬೈನ್ಗಳು ಇರೋ ಜಾಗ ಇದು. ಹಾಂ, ಹೋಗ್ಬೋದು. ಏನು ಹೌದು, ಮಷಿನರಿ ಇರ್ಬೇಕು. ನಮಸ್ಕಾರ. ಯಾವ ರೀತಿ ವರ್ಕ್ ಆಗುತ್ತೆ, ಏನು ಇಲ್ಲೆಲ್ಲ ಏನೆಲ್ಲ ಕೆಲಸ ಮಾಡ್ತೀರಾ ಅಂತ ತೋರಿಸಿ. ಕೇಳೋದು ಮಹಲಿಂಗ್ ಅಂತ ಹೇಳಿ. ಓ, ಮಹಲಿಂಗ್. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? 50 ವರ್ಷ. ಓ, ಹಾಗಾದ್ರೆ ನೀವು ಕೆಲಸಕ್ಕೆ ಸೇರಿ ಕೆಲಸ ರಿಟೈರ್ಡ್ ಆಗಿ ಮತ್ತೆ ಬಾ ಅಂದಾದ್ರೆ ಬಂದ. ಅದೇನಾಗಿ ಮತ್ತೆ ರಿಟೈರ್ಡ್ ಆಗಿ ಮತ್ತೆ ಬಾ ಅಂತ ನಿಮ್ಮನ್ನೇ ಕರೆಸ್ಕೊಂಡಿದ್ದಾರಲ್ಲ? ಅವಶ್ಯ ಅದನ್ನ ನಾ ಇಲ್ಲಿ ಅವಶ್ಯ ಇದ್ದಾಗ ಬಾ ಅಂದಾಗ. ಓಕೆ, ಇಲ್ಲಿ ಏನೆಲ್ಲ ಪ್ರೊಸೆಸ್ ಆಗುತ್ತೆ? ಇಲ್ಲಿ ಏನೂ ಆಗೋಂಗಿಲ್ಲ, ಬರೀ ಎಲೆಕ್ಟ್ರಿಸಿಟಿ ಉತ್ಪನ್ನ ಮಾಡ್ಕೊಂಡು. ಆ ಪ್ರೋಸೆಸ್ ತೋರಿಸ್ಬೋದಾ ನಮಗೆ? ತೋರ್ಸಕ್ಕೆ 180 ಫೂಟ್ ಮೇಲಿಂದ ನೀರು ಬರ್ತೈತ್ರಿ. ಅವು 2 ಪೈಪ್ ಲೈನ್ದಾಗ. ಓಕೆ, ಓಕೆರೆ 180 ಫೂಟ್ ಮೇಲಿಂದ ನೀರು ಬಂದ ನಮ್ಮ ರನ್ನರ್ ವೀಲ್ ಅಂತ ಹೇಳಿ ಒಳಗಡೆ ಒಂದು ಕೇಶಿಂಗ್ ಒಳಗಡೆ ರನ್ನರ್ ವೀಲ್ ಇರ್ತೈತಿ. ಇಲ್ಲೇನಾದ್ರೂ ನೋಡ್ಬೋದಾ ರನ್ನರ್? ಮೇಲಿಂದ ಕಾಣಂಗಿಲ್ಲ, ಒಳಗಡೆ ಪ್ಯಾಕ್ ಇರುತ್ತೆ. ಯಾವ್ದು ಅಂದಾಜು ಎಲ್ಲಿದೆ ಆ ಪ್ಲೇಸ್? ಕೆಳಗಡೆ ಹೋಗ್ಬೇಕು. ಫೋನ್ ಐತೆ ಮಾಡ್ತಾ ಇಲ್ಲಿ. ಮತ್ತೆ ಅಂಡರ್ ಗ್ರೌಂಡ್ ಅಲ್ಲಿ ಮಾಡಿದ್ದಾರೆ. 1887. 1887. ಇಲ್ಲಿ ಮೇಲ್ಗಡೆಯಿಂದ ಬಂದದ್ದು ನೀರು ರೀ. ಇಲ್ಲಿ ಪೈಪ್ ಅದವ್ರೆ. ಆ ಪೈಪ್ದಾಗ ಬರ್ತೈತ್ರಿ ನೀರು.
ರನ್ನರ್ ವೀಲ್ ಅಂತ ಹೇಳಿ ಒಂದು ಈಗ ಸಡಾಗಲ್ರಿ ರನ್ನರ್ ವೀಲ್ ಇರ್ತೈತೆ ರೀ. ಆ ಬಂದು ನೀರು ಅದಕ್ಕೆ ಬಡಿತೈತೆ ರೀ. ಅದು ಬಿಡೋದ್ರಿಂದ ಮೂವ್ ಆಗುತ್ತೆ. ಓಕೆ ಓಕೆ 500 RPM ರೆವಲ್ಯೂಷನ್ಸ್ ಪರ್ ಮಿನಿಟ್. ಒಂದು ನಿಮಿಷಕ್ಕೆ 500 RPM ಇರ್ತೈತೆ ರೀ ಅದು. ಅಷ್ಟು ಫೋರ್ಸ್ ಅಷ್ಟು ಪ್ರೆಷರ್ ಇರ್ತೈತೆ ರೀ ನೀರಿಂದ. ಅದ ರನ್ನರ್ ವೀಲ್ಕನ ನಾವು ಜನ್ರೇಟರ್ಗೆ ಏನು ಮಾಡಿದೆವು ರೀ, ಈ ಶಾಫ್ಟ್ ಕುಣಿಸಿದೆವು ರೀ. ಹಾಂ, ಇದು ಶಾಫ್ಟ್ ಕೆಳಗಡೆ ಟರ್ಬೈನ, ಮೇಲ್ಗಡೆ ಜನ್ರೇಟರ್. ಜನ್ರೇಟ್ ಆಗೋದು ಮೇಲ್ಗಡೆ, ಕೆಲಸ ಕೊಡೋದು ಅಲ್ಲಿ. ಹಾಂ ಹಾಂ. ಆ ರನ್ನರ್ ವೀಲ್ಗೆ ಬಡಿದ ನಂತರ ಎಷ್ಟೇ ಪ್ರೆಷರ್ ಬಂದ್ರೂ ಆ ನೀರು ಹೊರಗಡೆ ಹೋಗುತ್ತೆ. ನೀರಿಂದ ನಮಗೆ ಉಪಯೋಗ ಇಲ್ಲ. ಅದು ರನ್ನರ್ ವೀಲ್ಗೆ ಬಡಿತಂದ್ರೆ ನಮ್ಮದು ನೀರಿಂದ ಕೆಲಸ ಆಯಿತು. 180 ಫೂಟ್ ಮೇಲಿಂದ ಬರ್ತೈತೆ ರೀ. ರನ್ನರ್ ವೀಲ್ಗೆ ಬಡಿತೈತಿ, ಹೋಗಿಬಿಡ್ತೈತಿ. ನಮಗೆ ಆ ನೀರು ಉಪಯೋಗ ಇಲ್ಲ. ಆಮೇಲೆ ಇರಿಗೇಷನ್ ಇದೆ ಅಲ್ಲಿ ಆಗ್ತೈತೆ ರೀ. ಇದು ಸ್ಥಾಪನೆ ಮಾಡಿದ್ರಲ್ಲ ಆ ವರ್ಷದಿಂದಲೇ ಇದೆಲ್ಲ ಫುಲ್ ಕನ್ಸ್ಟ್ರಕ್ಷನ್ ಮಾಡಿರೋದು ಇದೇ ರೀತಿ 1887ದಾಗ 1887 ಇದು. ಹಾಂ, ಇದ್ರ ಒಳಗಡೆ ರನ್ನರ್ ವೀಲ್ ಅಂತ ಹೇಳಿರಲ್ಲ, ನೀವು ಹೇಳಿದಲ್ಲ ನೀರು. ಹಾಂ, ಇದೇ ಪೈಪ್ಲೈನು. ಇದ್ರ ಮುಖಾಂತರ ನೀರು ಬರುತ್ತೆ. ಅಲ್ಲಿ ಮೇಲ್ಗಡೆಯಿಂದ ನೀರು ಬರುತ್ತೆ, ಅಲ್ಲಿ ಪೈಪ್ಲೈನ್ 180 ಫೂಟ್ ಮೇಲಿಂದ, 180 ಅಡಿಯಿಂದ ಇಲ್ಲಿ ಬಂದು ಏನು ಹಿಂಗೇನು ನೀರು ಹಿಂಗೆ ಇದ್ರ ಒಳಗಡೆ ರನ್ನರ್ ವೀಲ್ ಐತ್ರಿ. ವೀಲ್ ಇದು ಆ ರನ್ನರ್ ವೀಲ್ಗೆ ನೀರು ಎಷ್ಟು ಬೇಕು ಅಷ್ಟು ಬಿಡ್ತೈತೆ ರೀ. ಇದು ಇವಕ್ಕೇನಂತಾರೆ ಅಂದ್ರೆ ಈಗ ಗೈಡ್ವ್ಯಾನ್ ಅಂತಾರೆ. ನೀರು ನಾವು ಜಾಸ್ತಿ ಓಪನ್ ಮಾಡಿದ್ರೆ ಜಾಸ್ತಿ ಜನ್ರೇಷನ್ ಆಗಕ್ಕೆ ಚಾಲು ಆಗ್ತೈತೆ ರೀ. ನೀರಿನ ಪ್ರೆಷರ್ ನಾವು ಹೆಂಗೆ ಕಂಟ್ರೋಲ್ ಮಾಡ್ತೀವಲ್ಲ, ಜನ್ರೇಷನ್ ಹೆಚ್ಚು ಕಡಿಮೆ ಆಗ್ತೈತೆ ಸರ್. ಅದು ಇದ್ರ ಕೆಪಾಸಿಟಿ ಎಷ್ಟೈತೆ ಅಂದ್ರೆ 600 ಕಿಲೋವ್ಯಾಟ್ KW, 600 KW ಒಂದು ಮಷೀನಲ್ಲಿ. ಹೀಗೆಲ್ಲ ಟೋಟಲ್ ಕೂಡ್ರಿ ನಾವು ಇಲ್ಲಿ ಎಷ್ಟು ಪ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ 8.5 ಮೆಗಾವ್ಯಾಟ್. ಇದು ಆಚೆ ಕಡೆ ಸೈಡು ಎಲ್ಲ ಕೂಡ ಒಟ್ಟಿಗೆ ಎಷ್ಟು ಈ ಥರ ಮಷೀನ್ ಇದೆ? 6 ಇದೆ, 6 ಇದೆ. ಇಲ್ಲಿ ಓಲ್ಡ್ ಒಳಗೆ 4 ಇದೆ, ಆ ಸೈಡ್ 2 ಇದೆ. ಅದು ಹೊಸದಾಗಿಂದ್ರೂ 1984ದಾಗಿಂದು ಒಂದು ಅದಾರೆ. ಅಂದರೆ 84 ಅದೊಂದು 16, ಇದೊಂದು 22, 38 ವರ್ಷ ಆಯ್ತು ರೀ. ಮೊನ್ನೆ ಈಗ ಒಂದು 5-6 ವರ್ಷ ಹಿಂದೆ ಒಂದು ಮಾಡಿದವ್ರೆ. ಅದು ಮೇಡ್ ಇನ್ ಇಂಡಿಯಾ ರೀ. ಇದ್ದ ಮಷೀನು ಮೇಡ್ ಇನ್ ಇಂಡಿಯಾ. ಇವು ಮಷೀನ ಮೇಡ್ ಇನ್ ಸ್ವಿಟ್ಜರ್ಲ್ಯಾಂಡ್. ಅವಾಗ ರೀ 1887ದಾಗ ಸ್ವಿಟ್ಜರ್ಲ್ಯಾಂಡ್ನಿಂದ ಬಂದವ್ರೆ. ಹಾಂ, ಅದ್ರ ಏನಾರ ಈಗ ಪಾರ್ಟ್ಸ್ ಗಿಟ್ಸ್ ಏನಾರ ಹೋಗೋದು ಬಿಡೋದು ಮಾಡ್ತಾರೆ, ಇಲ್ಲ ಇಂಡಿಯಾದಾಗ ತಯಾರು ಮಾಡ್ತಾರೆ, ತೊಗೊಂಡು ಬಂದು ಹಾಕ್ತವ್ರೆ. ಇವಾಗ ಇದು ಮಷೀನ್ ಆನ್ ಇದೆಯಾ ಆಫ್ ಇದೆಯಾ? ಬಂದಿದೆ ಈಗ. ಯಾವಾಗ ಆನ್ ಮಾಡ್ತೀರಾ ಇದು? ನೀರು ಜಾಸ್ತಿ ಇದ್ದಾಗ. ಈಗ ನೀರಿನ ಲೆವೆಲ್ ಕಡಿಮೆ ಐತ್ರಿ. ಈಗ ನೀರು ಜಾಸ್ತಿ, ಹಾಂ, ನೀರಿನ ಮಟ್ಟ ಕಡಿಮೆ ಇದೆ. ಹೀಗಾಗಿ ನಮಗೆ ಹಿಡಕಲ್ ಡ್ಯಾಮ್ದವ್ ನೀರು ಬಿಟ್ಟಂದ್ರೆ ನೀರು ಇಲ್ಲಾಂದ್ರೆ ನೀರು ಇಲ್ಲ. ಆದ್ರೂ ಇಲ್ಲಿ ಕೆಲಸ ನಡೆಯಲ್ಲ ಅಂದ್ರೂ ನೀವು ಇಲ್ಲಿ ಇರಬೇಕು. ಅವು ಇರಬೇಕು ರೀ. ಡ್ಯೂಟಿ ಇಸ್ ಡ್ಯೂಟಿ. ಈ ಸ್ಟ್ರಕ್ಚರ್ ಆಗಿರ್ಬೋದು, ಈ ಮಷಿನ್ಗಳಾಗಿರ್ಬೋದು, ಪ್ರತಿಯೊಂದು ಅವಾಗಿಂದ ಫಸ್ಟ್ ಯಾವ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ 1887ನೇ ಇಸ್ವಿ ಆಗಿದೆ, 1887ದಾಗ. ಅದ್ರದ್ದೊಂದು ಬೋರ್ಡ್ ಐತ್ರೆ, ಹೋಗೋ ಟೈಮ್ದಾಗ ಅದನ್ನು ನೋಡ್ರಿ. ಇದೆಲ್ಲ ಕಟ್ಟೋದಕ್ಕೆ ಎಷ್ಟು ವರ್ಷ? ಇದೆಲ್ಲ ಬಿಲ್ಡಿಂಗ್ ಅವಾಗಿಂದ ನೋಡ್ರಿ. ಇದು ಬಿಲ್ಡಿಂಗ್ ಫುಲ್ ಕಂಪ್ಲೀಟ್ ಬಿಲ್ಡಿಂಗ್ ಎಲ್ಲ ಅವಾಗಿಂದ ಬಿಲ್ಡಿಂಗ್ ಏನು ನಾವು ಚೇಂಜ್ ಮಾಡಿಲ್ಲ, ಇವನು ಚೇಂಜ್ ಮಾಡಿದವ್ರೆ. ಹಾಂ, ಏನು ಡ್ಯಾಮೇಜ್ ಆದವು ಅಂದ್ರೆ ಅವ್ನು ತೆಗಿತವ್ರೆ. ಇಂಡಿಯಾ ಮೇಡ್ ಇರ್ತಾವೆ, ಹಾಕ್ತು ಚಾಲು ಮಾಡ್ತವ್ರೆ. ಇಲ್ಲಿ ನಿಂತ್ಕೊಂಡ್ರು ಕೂಡ ಆಕ್ಸಿಜನ್ ಎಲ್ಲ ಬರ್ತಾ ಇದೆ ಚೆನ್ನಾಗಿ. ಆಕ್ಸಿಜನ್ ರೂಢಿ ಕವರ್ ಅಂದ್ರೆ ಹಂಗೆ ಐತ್ರಿ. 19 ಮೊನ್ನೆ 2019ನೇ ಇಸ್ವಿಯಾಗ ಬರ್ತಲ್ರಿ ನೀರ, ಎಲ್ಲ ಮುಳುಗಿತ್ತರಿ. ಇದೆಲ್ಲ ಪವರ್ ಹೌಸ್ ಎಲ್ಲ ಪವರ್ ಹೌಸ್ 75% ನೀರಿನಾಗಿತ್ತು.
ಪವರ್ ಹೌಸ್ ತುಂಬಿ ನೀರು ಹೊರಗಡೆ ಬರೋದ್ರೆ ನಿಮ್ದಿಲ್ಲೇನು ಆನು ಆಫು ಮಾಡೋದು ಆ ಥರ ಏನು? ಮೇಲ್ಗಡೆ ಇರುತ್ತೆ. ಈಗ ನಾವು ಇದ್ದೂರಲ್ಲ ಅಲ್ಲಿರುತ್ತೆ. ಅವ್ರಿಗೆ ಬಾನ್ರಿ ಫೋಕಸ್ದವ್ರಿಗೆ ಬಾನ್ರಿ. ಇಲ್ಲಿ ಸ್ವಲ್ಪ ಡಾರ್ಕ್ ಅದಾರೆ, ಇಲ್ಲಿ ಸ್ವಲ್ಪ ಡಾರ್ಕ್ ಅದಾರೆ. ಹಾಂ, ಇಲ್ಲಿ ಹೋಗುತ್ತೆ ನೀರು. ಆ ಪೈಪ್ದಾಗ ಬಂದು ಇಲ್ಲಿ ರನ್ನರ್ ವೀಲ್ಗೆ ಬಡಿದು ಇಲ್ಲಿ ಹೋಗುತ್ತೆ. ಹಾಂ, ನಿಲ್ರಿ. ಹಾಂ ಹಾಂ, ಈ ಟೈಪ್ ಐತಿ. ಅಲ್ಲಿಂದ ಬಂದು 300 ಫೂಟ್ 180 ಫೀಟ್ ಮೇಲಿಂದ ನೀರು ಬರ್ತೈತ್ರಿ. ಈ ರನ್ನರ್ ವೀಲ್ಗೆ ಬಡಿಯುತ್ತೆ, ಕೆಳಗಡೆ ಹೋಗಿ ಬಿಡುತ್ತೆ. ನೀರಿಂದ ಕೆಲಸ ಅಷ್ಟೇ. ಅಷ್ಟೇ. ಜನ್ರೇಷನ್ ಮಾಡೋದು ಅಲ್ಲಿ ಮೇಲ್ಗಡೆ. ಹಾಂ, ಮಾಡಲೇಬೇಕು. ಇಲ್ಲ, ರಿಪೇರಿ ಐತಿರ್ತಾರೆ. ರಿಪೇರಿ ತಿರುಗ್ತೈತ್ರ ತಾನ. ನೀರು ಬಂದು ಬಡಿತಂದ್ರೆ ತಾನ ತಿರುಗ್ತೈತ್ರಿ. 500 RPM ರೀ, ರೆವಲ್ಯೂಷನ್ಸ್ ಪರ್ ಮಿನಿಟ್. ಇಲ್ಲಿ ನೀರು ಸ್ಟೋರೇಜ್ ಆಯ್ತಂದ್ರೆ ರೀ ಇದನ್ನು ಓಪನ್ ಮಾಡ್ತೀವಿ, ಹೊರಗಡೆ ಹೋಗುತ್ತೆ. ಆಗೈತೆ ಹಾಗೆ. ಅವಾಗಲ್ರಿ, ವಿತೌಟ್ ಫ್ಲಡ್ ಮಳೆಗಾಲ ತುಂಬತೈತ್ರಲ್ಲ, ಹೊರಗಡೆ ಹೋಗುತ್ತೆ. ಸರ್, ಅಂದಾಜು ಎಷ್ಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಾರೆ ಸರ್? ಅವಾಗ 1887ದಾಗ ಇಲ್ರಿ, ಎಲ್ಲ ಬ್ರಿಟಿಷರ ಆಡಳಿತ ಇರ್ತಾರೆ. ಮತ್ತು ಅವಾಗ ಎಷ್ಟು ಮಾಡಿದಾರೋ ಏನನ್ನೋದು. ಅದು ಅಲ್ಲ ಸ್ಟೋರಿ ಐತ್ರಿ, ಒಂದು ಬೋರ್ಡ್ ಐತ್ರಿ ಅಲ್ಲಿ. ಆ ಬೋರ್ಡ್ ಮೇಲೆ ನೋಡ್ರಿ ನೀವು, ನಿಮಗೆ ಫೋನ್ ಅಲ್ಲೇ ಐತ್ರಿ ನಮ್ಗೆ. ನೀವೆಲ್ಲ ಎಷ್ಟು ಸಲ ಹತ್ತಿ ಇಳಿತಿರೋ? ಏನು ಲೆಕ್ಕನೇ ಇಲ್ಲ ಅಲ್ವಾ ಅಜ್ಜಾರೆ? ನೀವು ಎಷ್ಟು ಸಲ ಹತ್ತಿ ಇಳಿತಿರೋ? ಅಯ್ಯೋ, 50 ವರ್ಷ ರೀ. 50 ವರ್ಷ ಗಂಟಲೆ ಹತ್ತಿ ಇಳಿದು ಮಾಡಿದವ್ರು. ಹಾಂ, ಅಲ್ಲಿ ಬೋರ್ಡ್ ಐತೆ ನೋಡ್ರಿ ಮೇಡಮ್, ಅಲ್ಲಿರೋದು. ಅದು ನೋಡ್ರಿ, ಈಗ ಎಲ್ಲ ಸ್ಟೋರಿ ಐತ್ರಿ ಅದ್ರ ಒಳಗೆ. ಹೋಗ್ಬೋದಲ್ವಾ? ಇಲ್ಲಿ ಬರ್ರಿ. ಇದು ನೋಡ್ರಿ, ಮೇಡ್ ಇನ್ ಸ್ವಿಟ್ಜರ್ಲ್ಯಾಂಡ್. ಅಲ್ಲೇ ಬರ್ದಿದ್ದಾರಲ್ಲ. ಈ ಮಷಿನ್ ಎಲ್ಲ ಎಲ್ಲೂ ಅಂದ್ರೆ ಮೇಡ್ ಇನ್ ಸ್ವಿಟ್ಜರ್ಲ್ಯಾಂಡ್. ಯಾವಾಗ ರೀ? 1887ದಾಗ ರೀ. ಹಾಂ, ಅದ್ರೊಳಗೆ ಕೆಲವೊಂದು ಭಾಗ ಈಗ ಚೇಂಜ್ ಮಾಡಿದವ್ರೆ. ಅದು ಇಲ್ಲಿ ಮೇಡ್ ಇನ್ ಇಂಡಿಯಾ ರೀ. ಬರ್ಬೋದು ಅದೇನಿಲ್ಲ. ಅದರ ಪಾರ್ಟ್ಸ್ ಇಲ್ಲಿ ತಯಾರು ಮಾಡ್ತಾರೆ ರೀ. ಅದಕ್ಕೆ ಮೇಡ್ ಇನ್ ಸ್ವಿಟ್ಜರ್ಲ್ಯಾಂಡ್ ಅಂತ ಬರ್ದಿದ್ದಾರೆ. ಅವಾಗಿಂದ್ರಿ ಇದು ಸ್ಟಿಕ್ಕರ್, ಈಗಿಂದಲ್ಲ. ಹೌದು. ಹಾಂ. ಅದ್ರ ನಿಮಗೆ ಬೋರ್ಡ್ ತೋರಿಸೋದು ಅಲ್ಲಿ ಐತೆ ನೋಡಿ. ಸರ್, ಈ ಕಡೆ ಏನಾಗುತ್ತೆ? ಅಲ್ಲಿ ಒಂದು ಪವರ್ ಹೌಸ್ ಐತ್ರಿ. ಇದನ್ನ ಫೋಟೋ ಹೊಡ್ಕೋರೆ. ಇವು ಪೆನಲ್ ಬೋರ್ಡ್
ಇದು ಡ್ಯಾಮೇಜ್ ಅದ ರೀ ಈಗ ಕಂಪ್ಲೇಂಟ್ ಪೂರ್ತಿ ವರ್ಕ್ ಆಗಲ್ಲ. ಇಲ್ಲಿಂದ ಮಾಡ್ತೇವೆ ರೀ ಈಗ ನಾವು ಇಲ್ಲಿಂದ. ಸರ್ ಇದೇನಿದು ತಿರ್ಸೋದೆಲ್ಲ ಇದೆಯಲ್ಲ ಏನು ಅದು ಡಿಶಿ ವೋಲ್ಟೇಜ್ ಜಾಸ್ತಿ ಮಾಡೋದು ಎಲೆಕ್ಟ್ರಿಕಲ್ ಒಳಗೆ ನಿಮಗೇನು ಅದ್ರ ಒಳಗೆ ಅರ್ಥ ಆಗಿಲ್ಲ ನಿಮಗೆ ಅರ್ಥ ಆಗುತ್ತೆ. ಹೌದು ರೀ. ಮತ್ತು ಇವಾಗ ಇಲ್ಲಿ ಬನ್ನಿ, ಇಲ್ಲಿ 0 ಲೆವೆಲ್ ಇದೆ. 0 ಅಂದ್ರೆ ಬಂದ್ ಇರ್ತಾವ್ರಲ್ಲ ಈಗೆಲ್ಲ, ಓಕೆ, ಹಾಗಾಗಿ ಚಾಲು ಇದ್ದಾಗ ಆನ್ ಇರ್ತಾವ್ರಲ್ಲ. ಅಲ್ಲಿ ವೇರಿಯೇಷನ್ ಎಲ್ಲ ಗೊತ್ತಾಗುತ್ತೆ. ಹೌದು ರೀ. ಎಷ್ಟು ಮೆಗಾವ್ಯಾಟ್, ಈಗ ಎಷ್ಟು ಕಿಲೋವ್ಯಾಟು, ಎ ಸಿ ವೋಲ್ಟೇಜ, ಡಿ ಸಿ ವೋಲ್ಟೇಜ, ಆರ್ ಪಿ ಎಮ್, ಫ್ರೀಕ್ವೆನ್ಸಿ ಇವೆಲ್ಲ ಇರ್ತಾವ್ರೆ ಇಲ್ದಿರವ್ರು. ಇದು ವೋಲ್ಟೇಜ್ ರೀ. ಇದು KW ಇದು ವೋಲ್ಟೇಜ್ KW, RYB ರೆಡ್ ಯೆಲ್ಲೋ ಬ್ಲೂ. ಇದು ಡಿ ಸಿ ಎಟ್ ಎಂಪಿಯರ್ ತೊಗೊತೈತಿ, ಅದು ತೋರಿಸ್ತೈತಿ ರೀ. ಇದು ಪವರ್ ಸ್ಪೆಕ್ಟ್ರು. ಇದು ಫ್ರೀಕ್ವೆನ್ಸಿ ಅಂದ್ರೆ ಸೈಕಲ್ಸ್ ಪರ್ ಸೆಕೆಂಡ್. ಹೌದು, ಸೈಕಲ್ಸ್ ಪರ್ ಸೆಕೆಂಡ್. ಒಂದು ಸೆಕೆಂಡ್ಸಿಗೆ ಎಷ್ಟು ಇದಾಗುತ್ತೆ? ಸೈಕಲ್ಸ್ ಪರ್ ಸೆಕೆಂಡ್ ಪ್ರತಿಯೊಂದು ಸೆಕೆಂಡಿಗೆ ತೋರಿಸ್ತೈತಿ ಅದು. ಏನು ರೀ? ಆರ್ ಪಿ ಎಮ್. ಹಾಂ, ಅದು ಇದು ಬ್ರೇಕರ್ ಆನ್ ಆಪ ಇವೆಲ್ಲ ರೀ ಇವು. ಹಾಂ, ಇವಾಗ ಬಂದಿದೆ. ಈಗ ಇತ್ತಿತ್ತಾಗ ಕುಣಿಸಿದವ್ರಿ ಈಗ ಒಂದು 15-20 ವರ್ಷ ಅಂದ್ರೆ ಇದನ್ನ ಬೋರ್ಡ್. ಇದರ ಆ್ಯಕ್ಚುಲಿ ಬೋರ್ಡ್ ಇದ್ರಿ, ಇದು ಅಲ್ಲೊಂದು ಎತ್ತರ. ಹಾಂ, ಅದನ್ನ ಹೊಡ್ಕೋದು ಅದಂತ. ಅಲ್ಲಿ ಬೋರ್ಡ್ ಇದೆ. ಹಾಂ, ಅಲ್ಲಿ ಅದ್ರೊಳಗೆ ನಿಮ್ಗೆ ಏನು ಬೇಕಾದೆಲ್ಲ ಸಿಗ್ತೈತ್ರೆ. Extract from the Times of India, 14 November 1887. On October 5th, 1887, the first of a series of mills to be driven by water power was opened by the Gokak Water Power and Manufacturing Company at the celebrated falls on the river Ghataprabha. The mill, which is intended to spin cotton, overlooks the falls and has been constructed to hold 22,000 spindles. For the necessary power to the driven, the mill water is divided from the river at the head of the rapids, about half a mile above the falls, into a channel running parallel to the river and rushing down the face of the cliff about 180 feet through a huge pipe into the turbine house below the falls, where 3 turbines of 250 HP each transmit power to the mills. Transmission by steel wire ropes is a first up to a pier on the southern cliff immediately overlooking the turbines at a length of 300 feet and thence to the mill situation 439 feet further south. The extraordinary length of the line of transmission and the speed attended by the huge pulley wheels are said to surpass anything of the kind in the world. ಇದ್ರೊಳಗೆ ಗೋಕಾಕ್ ವಾಟರ್ ಪವರ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಅಂತ ಹೇಳಿರಲ್ರಿ. ಇದೇ ಬೋರ್ಡನ್ನ ಅಲ್ಲಿ ಮಾಲಿಂಗೇಶ್ವರ ಗುಡಿ ಮೇಲ್ಗಡೆ ಐತೆ ನೋಡ್ರಿ. ಇದೇ ಬೋರ್ಡ್ ಹಾಕಿದ್ದಾರೆ. ಪ್ಯಾಂಟಿಗಿದಾವ್ರಲ್ಲ, ಮಾಲಿಂಗೇಶ್ವರ ಗುಡಿನ ಹಿಂಗೆ ಬರ್ತಾರೆ ಹಿಂಗೆ ಮ್ಯಾಲ ರೀ. ಡಾಂಬರ್ ರೋಡ್ ರೀ, ತಾರ್ ರೋಡ್ ಮ್ಯಾಲ ಇದು Old main gate. ಆ ಓಲ್ಡ್ ಮೇನ್ ಗೇಟ್ ಅಲ್ಲಿ ಹಾಕಿದ್ದಾರೆ. ಗೋಕಾಕ್ ವಾಟರ್ ಪವರ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಕಲ್ಲಿನೊಳಗೆ ಬರ್ದೈತೆ ನೋಡಿ ಸರ್. ಓಕೆ, ಅವಾಗ ಯಾರು ಆಫೀಸರ್ ಇದ್ರು, ಬ್ರಿಟಿಷ್ ಆಫೀಸರ್, ಅದೇನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಯಾವ ಬೋರ್ಡಲ್ಲೂ ಮೆನ್ಷನ್ ಮಾಡಿಲ್ಲ ಅನ್ಸುತ್ತೆ. ಇಲ್ಲ, ಅವು ಯಾವಾಗ ಏನು ಬೋರ್ಡ್ ಹಾಕಿದಾರೆ ಅವಾಗ ಅವ್ರು ಈಗ ಅದನ್ನು ತೆಗೆದು ಹಾಕಿಲ್ಲ ಯಾರು. ಇಲ್ಲಿ ನೋಡ್ಬೋದು, ಇಲ್ಲಿ ಇವಾಗ ಮತ್ತೆ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ 1997ರಲ್ಲಿ. ಬನ್ನಿ ಇಲ್ಲಿ ತೋರಿಸಿ, ಅಲ್ಲಿ ಇಸ್ವಿ ಎಲ್ಲ ಬರೆದಿದ್ದಾರೆ. ಇಲ್ಲಿ ಅಕ್ಟೋಬರ್ 1997ರಲ್ಲಿ 97ರಲ್ಲಿ ಮತ್ತೆಲ್ಲ ಹೊಸದಾಗೆಲ್ಲ ಮಾಡಿದ್ರು ಅಂತ ಹೇಳಿ. 95ದಾಗ 4 ಟರ್ಬೈನ್ ಚೇಂಜ್ ಮಾಡಿದವರು. ಇದು ಜನರೇಟರ್ ಓಕೆನಾ. ಟರ್ಬೈನ್ಸ್ ಕೆಳಗಡೆ ಹೋಗಿದ್ದವ್ರಲ್ಲ, ಹೋಗಿದ್ದು 4 ಟರ್ಬೈನ್ಸ್. ಹೌದು, ಅವು ಕೆಲಸ ಕಡಿಮೆ ಕೊಡಾಕತ್ಲ ರೀ. 94-95ನೇ ಇಸ್ವಿಯಾಗ ರೀ ಇಲ್ಲೇ ಬೆಂಗಳೂರಿಂದ ರೀ 4 ಟರ್ಬೈನ್ ತರಿಸಿ ಹಳಿ ಕಿಕ್ಕಿತ್ತು ಹೊರಗೆ ಒಗ್ದ
ಹೊಸ ಕುಣಿಸೋದು ಬರೀ ಟರ್ಬೈನ್ ಅಟ್ಟಾರ ಇದನ್ನೇನು ಚೇಂಜ್ ಮಾಡಿಲ್ಲ. ಇದು ಜನರೇಟರ್ ಓಕೆ. ಇದು ಅವಾಗಿಂದನ ಹಾಂ ಇಲ್ಲೇ ಐತೆ ನೋಡಲ್ಲ, ಇಲ್ಲಿ ಹೆಸರು ಐತೆ ನೋಡಲ್ಲ. ಜೂರಿಚ್ ಅಂತ ಐತೆ ನೋಡಿ, ಜೂರಿಚ್ ಸ್ವಿಟ್ಜರ್ಲ್ಯಾಂಡ್. ಇಲ್ಲಿ ಕೆಳಗಡೆ ಬರ್ದಿದ್ದಾರೆ ಹಾಂ ಸ್ವಿಟ್ಜರ್ಲ್ಯಾಂಡ್. ಐತಲ್ಲ, ಆಯ್ತು. ಹಾಂ ಅಂದರೆ 25% ಸ್ಪೇರ್ ಪಾರ್ಟ್ಸ್ ಚೇಂಜ್ ಮಾಡಿದವ್ರೆ. ಇನ್ನೆಲ್ಲ 75% ಒರಿಜಿನಲ್ ಅದೇ ಅಷ್ಟು quality 1887 ಅದಾವ್ರಿ ಈಗ. ಓಕೆ. ಅದ್ರ ಜೊತೆಗೆ ಇಲ್ಲೆಲ್ಲ ಮಷಿನ್ ಅಂತ ಹೇಳಿದ್ರೆ ಆಯಿಲ್ ಎಲ್ಲ ಹಚ್ಬೇಕಾಗುತ್ತೆ. ಆಯಿಲ್ ಬೇಕಲ್ಲ, ತಿಂಗಳ 10 ಬ್ಯಾರಲ್ ಬೇಕಾಗ್ತಾವ್ರೆ. 205 ಲೀಟರ್ದವ್ರೆ 10 ಬ್ಯಾರಲ್ ಬೇಕಾಗ್ತಾವೆ. 250 ಲೀಟರ್ದು ಆ ಥರ 10. ಹಾಂ ಇದಕ್ಕೆ ಬೇರಿಂಗ್ದವ್ರು ಸರಿ, ಇದಕ್ಕೆ ಬೇರಿಂಗ್ದವ್ರು ಇಲ್ಲಿ ಅದು ಲೆವೆಲ್ ಐತೆ ನೋಡ್ರಿ ಅಲ್ಲಿ. ಓಕೆ. ನೀವು ಆಟೋಮೆಟಿಕಲಿ ಹೋಗುತ್ತಾ ಅಥವಾ ನೀವು ನಾವು ಹಾಕಬೇಕು. ಕೆಲವೊಂದು ಕಡೆ ಆಟೋಮೆಟಿಕ್ ಐತ್ರೆ, ಕೆಲವೊಂದು ಕಡೆ ನಾವು ಹಾಕಬೇಕು. ಓಕೆ. ಅಂದ್ರೆ ಎಲ್ಲದಕ್ಕೂ ಹಾಕೊಂಡು ಹೋಗ್ತೀರಾ? ಹಾಂ ಎಲ್ಲಾದ್ರೂ ಸರ್, ಹಾಕೊಂಡು ಅಂದಾಜು ಎಷ್ಟು ದಿನಕ್ಕೊಂದ್ಸಲಿ ಹಾಕ್ತೀರಾ ಆಯಿಲ್ ಎಲ್ಲ? ಒಂದು ಶಿಫ್ಟ್ದಾಗ 4 ಸಲ ಹಾಕ್ತವ್ರಿ. ಈಗ 8 ತಾಸ್ದಾಗ 4 ಸಲ ಆಯಿಲು 4 ಸಲ ಆಯಿಲ್. ಹಚ್ಬೇಕು. ಓಕೆ. ಇಲ್ಲೇನು ನೋಡ್ಬೋದು ನಾವು ಇಲ್ಲಿ ಹೊರಗಡೆ ನೀರು ನೋಡ್ಬೋದು. ನೀರು ಹರಿಯೋದೆಲ್ಲ ಅಲ್ಲಿಂದ ಕಾಣಿಸ್ತೈತ್ರಲ್ಲ ಎಲ್ಲ ಪೂರ್ತಿ ರೀ. ಓ, ಇಲ್ಲಿ ಫಾಲ್ಸ್ ಸಕತ್ತ ಕಾಣಿಸ್ತಾ ಇದೆ. ಇಲ್ಲಿಗಿಂತ ಜಾಸ್ತಿ ಅಲ್ಲಿ ಐತ್ರಿ, ಅಲ್ಲಿ ಕಾಣುತ್ತೆ. ಇಲ್ಲ ಆ ಸೈಡ್. ಅಲ್ಲೇಟ್ ಬರ್ರಿ, ಹಾಂ ಅಲ್ಲೇಟ್ ಹೋಗಿ ಬರ್ಬೇಕು. ಹಿಂಗೆ ಬರ್ತಾರೆ ಸಾವಕಾಶ ರೀ ಇಲ್ಲಿ. ಇದೆಲ್ಲ ನಾವು ಸಿನಿಮಾದಲ್ಲೆಲ್ಲ ನೋಡಿರ್ತೀವಿ. ಬರೇ ಅವ್ರು ಬ್ರಿಟಿಷರು ಮಾಡಿದ್ದು ನಾವು ಮೇಂಟೈನ್ ಮಾಡ್ಕೊಂಡು ಹೊಂಟಿದವ್ರು ಅಷ್ಟೇ. ಹೌದು. ಹಾಂ ಈಗ 25% ನಮ್ಮ ಸಾಮಾನು ಅದಾವು, ಓಕೆ ರೀ. ಆದರೆ ನಾವು ಮೇಂಟೈನ್ ಮಾಡ್ಕೊಂಡು ಹೊಂಟಿದವ್ರು ಅವ್ರು ಮಾಡಿದ್ದು. ಹೌದು. ಹಾಂ ಈಗ ಆಗಿದಾವೆ ಬಿಡ್ರಿ, ಈಗಿನ ಟೆಕ್ನಾಲಜಿ ಒಳಗೆ ಏನೆಲ್ಲ. ಹಾಂ 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 ಹೊರಗಡೆ ಹೋಗುತ್ತೆ ಸರ್. ಅಲ್ಲೇನು ನೋಡಿರಲ್ಲ ನೀವು, ಕೆಳಗಡೆ. ಟರ್ಬೈನ್ ಒಳಗೆ ಹಾಂ 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 ಇಲ್ಲಿ ಹಾಕಿ ಹೊರಗಡೆ ಹೋಗ್ತದೆ. ಹಾಂ ನೀರು ಬಿಡ್ತಾರ ಇಲ್ಲೇನಿದೆ ಸರ್? ಎಕ್ಸ್ಟ್ರಾ ನೀರಾ? ಅಲ್ಲಿ ಕೆಳಗಡೆ ಜಾಸ್ತಿ ಆದದ್ದು ನೀರು ತೆಗೆದು ಪಂಪ್ಲೇ ತೆಗೆದು ಹೋಗಿತ್ತು. ಇದು 7-8 ವರ್ಷ ಹಿಂದೆ ಆಯ್ತು ಅಂತ ಹೇಳಿದ್ರಲ್ಲ, ಆದರೆ ಇದು ಮೇಡ್ ಇನ್ ಇಂಡಿಯಾ ರೀ. ಓಕೆ. ಈ ಮಷೀನ ಇದು ಬೋರ್ಡ್ ಗಿಡ ಎಲ್ಲ ಮೇಡ್ ಇನ್ ಇಂಡಿಯಾ ರೀ. ಇದೆಲ್ಲ ಇವಾಗ ಹಾಂ ಇದು 1984 ಆಗಿತ್ತು ಈ ಮಷೀನು ಇಲ್ಲೇ. ಇದು 1 ಮೆಗಾವ್ಯಾಟ್ ರೀ. 1000 KW ಅದು 5 ಮೆಗಾವ್ಯಾಟ್, 5 ಮೆಗಾವ್ಯಾಟ್ ಭಾಳ ಚಾಲು ಅದ ರೀ ಈಗ. ಹಾಂ ಈಗೇನು ಆವಾಜ್ ಬರೋದೈತಲ್ಲ ಆ ಥರದಲ್ಲ ಅದು. ಹಾಂ ಏನು ಬ್ಯಾರೆಲ್ ಬಿಡ್ತವ್ರಿ, ಬ್ಯಾರೆಲ್ಲ ಅವು ಸಾಮಾನ ಗೀಮಾನ ಅದಾಯಿತು. ಆ ಕಡೆ ಬರ್ತೀವಿ, ಅಲ್ಲಿ ಇದು 2011-12 12 ವರ್ಷ ಆಗಿದೆ. ಮಷೀನ ಇಂಡಿಯಾದ್ರು, ಬೆಂಗಳೂರದ್ದು. ಬೆಂಗಳೂರು ಮ್ಯಾನುಫ್ಯಾಕ್ಚರ್ಡ್ BFL ಅಂತ ಹೇಳಿ, BFL ಅಂತ ಹೇಳಿ ಕಂಪ್ನಿ ಅದಾರೆ. ಆ ಕಂಪ್ನಿಯಿಂದ ತೊಗೊಂಬಂದು
5 ಮೆಗಾವ್ಯಾಟ್ 5 ಮೆಗಾವ್ಯಾಟ್ ಇಲ್ಲಿ ನೀರು ಹೋಗೋದಿತ್ತು. ಇಲ್ಲಿಂದ ನಿಮ್ಗೆ ಏನು ಬೇಕಲ್ಲ ಫಾಲ್ಸ್ ಹೊಡ್ಕೊರಿ ಏನು ಮಾಡಿ ಹೊಡ್ಕೊರಿ ಹಾಗೆ ಮಾಡ್ಬೋದು. ಇಲ್ಲಿಂದ ಸಕ್ಕದ ಕಾಣಿಸ್ತಾ ಇದೆ ಫಾಲ್ಸ್. ಅಲ್ಲ ನಾವು ಇವಾಗ ಮನೇಲಿ ಒಂದು ಸ್ವಿಚ್ ಆಫ್ ಮಾಡಿ ಅನ್ನೋದಕ್ಕೆ ಅಯ್ಯೋ ನನಗಾಗಲ್ಲಪ್ಪ ನೀನು ಆಫ್ ಮಾಡೋದು ಹಿಂಗಾಗಲ್ಲ ಅಣ್ಣ ತಂಗಿರಿದ್ರೆ ಅಕ್ಕ ತಂಗಿರಿದ್ರೆ ಹಿಂಗೆ ಹೇಳ್ತಾ ಇರ್ತೀವಿ. ಕರೆಂಟನ್ನು ಎಷ್ಟು ಪೋಲ್ ಮಾಡ್ತೀವಿ ನಾವು ಸರ್, ಎಷ್ಟು ವೇಸ್ಟ್ ಮಾಡ್ತೀವಿ ನಾವು. ಅದಕ್ಕೆ ಎಷ್ಟು ತ್ರಾಸ ತಗೋತದೆ. ಇವಾಗ ಉತ್ಪಾದನೆ ಮಾಡ್ಬೇಕಂದ್ರೆ ಎಷ್ಟು ಶ್ರಮ ಇದೆ. ಅಲ್ಲ ಟೆಕ್ನಿಷಿಯನ್ ಸಿಗದಾರ್ಕ ಪಾಪ ರಿಟೈರ್ಡ್ ಆದ ವ್ಯಕ್ತಿಗಳನ್ನು ಕೂಡ ಬಳಸ್ಕೊಳ್ತಾ ಇದ್ದಾರೆ. ಈಗ ನಮ್ಮದು 2013 ರಿಟೈರ್ಮೆಂಟ್ ಆಗೈತೆ ರೀ. 20 ವರ್ಷ ಆಯ್ತು. ಮತ್ತೆ ನಮಗೆ ಬಾಂಧಾರ ಯಾಕೆಂದ್ರೆ ನೀವು ಅಷ್ಟು ಎಕ್ಸ್ಪರ್ಟ್ ಇದ್ದೀರಾ. ಎಕ್ಸ್ಪೀರಿಯನ್ಸ್ ಮೆಕ್ಯಾನಿಕಲ್ ಲೈನ, ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಲೈನ ಸ್ವಲ್ಪ ನೀವು ಮ್ಯಾಟ್ರಿಕ್ ರೀ 1970 ಒಳಗೆ ರೀ ಮ್ಯಾಟ್ರಿಕ್. ಮ್ಯಾಟ್ರಿಕ್ ಮಾಡಿದ್ರೆ ಹಾಂ ಮ್ಯಾಟ್ರಿಕ್ ಅಷ್ಟೇ ರೀ. ಅಮೃತವಿದೆ. ಹಾಂ ಮ್ಯಾಟ್ರಿಕ್ ಮಾಡಿದವರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಮ್ಮ ತಾಯಿ ತಂದೆ ಹೋಗನ್ಲಿಲ್ಲ. ಅದರೊಳಗೆ ಇಲ್ಲಿ ಕೆಲಸ ಇತ್ತು, ಕೆಲಸಕ್ಕೆ ಬಂದುಬಿಟ್ಟು. ಆಮೇಲೆ ಇಲ್ಲೇನೆ ಹಾಂ ಇಲ್ಲೇ ಹೋದ್ರು 50 ವರ್ಷ ಹತ್ರ. ಮತ್ತೆ ರಿಟೈರ್ಡ್ ಆದ್ಮೇಲೆ ಕರ್ಸಿದಾರಲ್ಲ. ಹಾಂ ರೀ. ಯಾಕೆಂದ್ರೆ ನಿಮ್ಗೆ ಅಷ್ಟೊಂದು ಅನುಭವ ಇದೆ, ಎಕ್ಸ್ಪರ್ಟ್ ಪೇಮೆಂಟ್ ಇದ್ದೀರಿ ಅಂತ. ಕೊಡ್ತಾರೆ, ಪೇಮೆಂಟ್ ಕಡಿಮೆ ಇರ್ತಾರೆ. ಶಿವನ್ ಇವಾಗ ಮನೇಲಿ ಇರೋ ಬದಲು ಇಲ್ಲಾದ್ರೂ ಅಷ್ಟೇ ನೀವು ಟೈಮ್ ಕಳಿಬೋದಲ್ಲ. ಅಷ್ಟೇ ಜನಗಳ ಭೇಟಿ ಆಗುತ್ತೆ. ಹೌದು 12,000 ರೂಪಾಯಿ ಕೊಡ್ತಾರೆ ಈಗ. ಈಗ 8 ತಾಸು ಡ್ಯೂಟಿ ರೀ. ಮುಂಜಾನೆ ಬರ್ತೀವಿ ಈಗ 8ಗೆ 4 ಗಂಟೆಗೆ ಹೋಗ್ತೀವಿ. ಹೌದು ಮೇಡಮ್, ಇದು ಸೌಂಡ್ ಸಿಕ್ಕಾಪಟ್ಟೆ ಇದೆ. ಹೌದು ಆದರೆ ಅದು ಕೇಳ್ತಾ ಇಲ್ಲ. ನೀವು ಒಂದು ಸ್ವಲ್ಪ ಶಾಂತ ಇದ್ದರೆ ಅದು ಕೇಳ್ಬೋದು ಸರ್. ಹಾಗಾದ್ರೆ ನೀವು ಹೇಳ್ತಾ ಇರೋದು ಹೆಣ್ಮಕ್ಳ ವಾಯ್ಸು ನೀರಿನ ಸೌಂಡ್ಗಿಂತ ತುಂಬಾ ಜಾಸ್ತಿ ಇದೆ ಅಂತ ಅಲ್ಲ? ಹೌದು ಮೇಡಮ್, ಹೆಣ್ಮಕ್ಳೇ ಸ್ಟ್ರಾಂಗ್. ಹೌದು ಮೇಡಮ್, ನಾವೇನಿದ್ರು ಗಪ್ ತಮಾಷೆ ಮಾಡ್ತಾ ಇದ್ದಾರೆ ಸರ್. ಸರಿ, ನಾವು ಹೋಗಿದ್ದು ಅಲ್ಲೇ ನೋಡ್ರಿ. ನೆನೆ ನೈಟು ಹಾಂ, ಅಲ್ಲೊಂದು ಸ್ವಲ್ಪ ಇಲ್ಲೆಲ್ಲ ಜನ ಬಂದಿದ್ದಾರೆ ನೋಡ್ರಿ. ಈಗ ಹೂವಿನ ಜೊತೆ ನಾರು ಸೇರಿದಂಗೆ ಇಲ್ಲೇ ಇದ್ದು ನಾನೇ ನೋಡಿರಲಿಲ್ಲ. ಇವತ್ತು ಬಂದ್ರೆ ಆಯ್ತು, ನಾಳೆ ಬಂದ್ರೆ ಆಯ್ತು ಬಿಡಪ್ಪ. ಯಾರಾದರೂ ಯಾವಾಗಾದರೂ ಹೋದ್ರೆ ಬಿಡ್ತಾರಲ್ಲ. ಇವಾಗ ಮಾಡಿದ್ದು ಅಲ್ಲೇನೆ ಇದು ಮಾಡಿದ್ದಾರೆ. 1887ರಲ್ಲಿ ಸ್ಥಾಪನೆ ಆಗಿದ್ದಂಥ ಮಾರ್ಕಿಗೋಸ್ಕರ ಕಲ್ಲೇನೆ ಕೆತ್ತನೆ ಮಾಡಿದ್ದಾರೆ. ಬೋರ್ಡ್ ಒಳಗೆ ಐತದ, ಅಲ್ಲಿ ಬೋರ್ಡ್ ಒಳಗೆ ಏನೋ ಬರ್ತಾರಲ್ರಿ, ಅದು ಸೇಮ್ 1887. ಓ, ಇವಾಗ ಮಾಡಿರೋದು ಅಲ್ಲಿ ಕಾಣಿಸ್ತದೆ 1984. ಹಾಗಾಗಿ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಎಷ್ಟನೇ ಇಸ್ವಿ ಅಂತ. ಹೌದು. ಕಲ್ಲಲ್ಲಿ ನೋಡಿ ಸರ್, ಒಂದು ಗೋಪುರದ ಥರ ಮಾಡಿದಾರಲ್ಲ ಮೇಲ್ಗಡೆ. ಮೊದಲಿನ ಮಂದಿ ಹಂಗಲ್ಲ. ಮೊದಲಿನ ಬ್ರಿಟಿಷರು ಬಿಲ್ಡಿಂಗ್ಗಳು ಈಗ ಎಲ್ಲಿದಾವ್ರಿ, ಅವರು ಟೈಪ್ ಬೇರೆನೇ ಇರ್ತಾವ್ರಿ. ಇಂಡಿಯಾ ನಮ್ಮ ಇಂಡಿಯಾದವರು RCC ಬಿಲ್ಡಿಂಗ ಇದ ಮಾಡ್ತಾರೆ. ಕಲ್ಲು ಅದಕ್ಕೆ ಸಿಮೆಂಟ್ ಇಲ್ಲರ, ಅದಕ್ಕೆ ಸ್ವಲ್ಪ ಸಿಮೆಂಟ್ ಹಚ್ಚಿದ್ದಾರೆ. ಇಷ್ಟು ಮಹಾಪೂರ್ ಬಂದ್ರೂ ಈ ಬಿಲ್ಡಿಂಗ್ ಏನೂ ಆಗಿಲ್ಲ. ಮೊನ್ನೆ 2019 ಇಸ್ವಿಯಾಗ ಇಲ್ಲಿ ತನಕ ಐತೆ ನೋಡ್ರಿ ನೀರು. ಆ ನೀರು ಇಲ್ಲಿ ತನಕ ಐತೆ. ಮಳೆ ಬಂದು ಪ್ರವಾಹ ಬಂದು ಇಷ್ಟು ಬಂದು ಇದು ಬಿಲ್ಡಿಂಗ್ ನೀರಿನಾಗ ಪೂರ್ತಿ, ಇದು ಬಿಲ್ಡಿಂಗ್ ನೀರಿನಾಗ ಪೂರ್ತಿ, ಎಲ್ಲ ಬಿಲ್ಡಿಂಗ್ ನೀರಿನಾಗ ಮುಳುಗಿದ್ದು. ಟರ್ಬೈನ್ಗೆ ಏನು ತೊಂದರೆ ಬಂದಾಗಿದ್ದವ್ರೆ ಎಲ್ಲ. ಹಾನಿ ಏನಾಗಿಲ್ಲ. ನುಕ್ಸಾನ್ ಅದ. ಈಗ ನಮ್ಮದು ಅದು ರಿಪೇರಿ ಮಾಡ್ಬೇಕಲ್ರಿ, ರಿಪೇರಿ ಮಾಡ್ಬೇಕು. ಖರ್ಚು ಅದು ಇನ್ಶೂರೆನ್ಸ್ದವ್ರು ಏನೋ ಮಾಡಿದ್ರೆ ಕಂಪ್ನಿಗೆ, ಈಗ ಇನ್ಶೂರೆನ್ಸ್ದವ್ರಿಗೆ ಏನೋ ಈಗ ಅರಿಯತ್ತಿದ್ರು ಡೀಲ್ ಇತ್ತು ತೊಗೊಕೊಟ್ರು. ನೀವು ಇಷ್ಟೆಲ್ಲ ತ್ರಾಸ ತೊಗೊಂಡಿದ್ದು ನಮ್ಮ ಜನ ಖಾಲಿ ಪುಕ್ಕಟ್ಟ ಹಾಳು ಮಾಡಿಬಿಡ್ತಾರೆ. ಲೈಟ್ ಅದು ಹಚ್ಚಿ ಇದನ್ನು ಮಾಡಿ. ಅದು ನೋಡ್ರಿ, ಅದು ಮತ್ತು ಈಗ ಎಲ್ಲರಿಗೂ ಇದ್ದಿದ್ದನ್ನ ಯಾರು ತಿಳಿದವ್ರ ಸ್ವಲ್ಪ ಕರೆಂಟ್ ಕಡಿಮೆ ವಾಪಸ್ತಾರೆ. ಮತ್ತು ಯಾರು ತಿಳಿದವರು ಅವಶ್ಯಕತೆ ಇದ್ದಾಗ ಮಾತ್ರ ಯೂಸ್ ಮಾಡಬೇಕು ನಮ್ಮ ಅನಿಸಿಕೆ ಪ್ರಕಾರ. ಯಾಕೆಂದ್ರೆ ನೀವು ಎಷ್ಟೊಂದು ಶ್ರಮ ಪಟ್ಟಿದ್ದೀರಾ, ನನಗೆ ಇವಾಗ ಗೊತ್ತಾಗ್ತಾ ಇದೆ. ನಾವು ಚಿಕ್ಕ ವಯಸ್ಸಿಂದಲೇ ಓದ್ಕೊ ಬಂದಿದ್ದು ವಿದ್ಯುತ್ ಉಳಿತಾಯ ಮಾಡಿ. ದುಷ್ಟ ನಮ್ಮ ವರ್ಕರ್ 300 ಪೌಂಡಿಗೆ ಹತ್ತಾರೆ, 300 ಪೌಂಡಿಗೆ ಇಳಿತಾರೆ. ನಮಗೆ ಇದನ್ನು ಬಿಡಂಗಿಲ್ಲ, ಲಿಫ್ಟ್ ಇಲ್ಲ, ಹಿಂಗೆ ಹೌದು. ದಿನಕ್ಕೆ ಎಷ್ಟು ಸಲ 300 ಸ್ಟೆಪ್ಸ್ ಅದಾವ್ರಿ. 300 ಸ್ಟೆಪ್ಸ್. ಮುಂಜಾನೆ 8 ಗಂಟೆಗೆ ಕೆಳಗೆ ಇಳಿತವ್ರಿ, ಹತ್ಬೇಕು. ಮತ್ತೆ 4 ಗಂಟೆಗೆ ಹತ್ಬೇಕು. ವಯಸ್ಸಾಗಿ ಕೆಳಂಗಿಲ್ಲ ರೀ ಅವ್ರ. ಮತ್ತೆ ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ವಲ್ಲ? ಐತೆ ರೀ, ಇಲ್ಲಿ ಐತ್ರಿ. ಅದು ಸ್ಟಾಪ್ ಕಂಪ್ನಿ ಸ್ಟಾಪ್ಗೆ ಅಷ್ಟೇ ಆಗೈತೆ ರೀ. ನಿಮ್ಗೆ ಯಾರಿಗೂ ಇಲ್ಲ? ನಮಗೆ ಬಿಡ, ನಮಗೆ ಬಿಡ. ಯಾವ್ರೇನಾದರೂ ಬರಬೇಕು ಅಂದಾಗ ಮಾತ್ರ ಅದನ್ನ. ಹಾಂ, ಏನಾರ ಸಾಮಾನು ಅಥವಾ ಮ್ಯಾನೇಜರ್ಗಳ, ಸೂಪರ್ವೈಸರ್ಗಳ
ಅದರಲ್ಲೇ ಬರ್ತಾರೆ, ಅದರಲ್ಲೇ ಹೋಗ್ತಾರೆ. ಅದೆಲ್ಲ ಕ್ರೇನ್ ಎಲ್ಲ ಆಗಿಂದನೂ ಆ ಕ್ರೇನ್ಲೇ ಇಲ್ಲಿ ಸಾಮಾನೆಲ್ಲ ಬಿಟ್ಟಿದ್ದಾರೆ. ಮೊದಲು ಇವರು ಬಿಲ್ಡಿಂಗ್ ತಯಾರು ಮಾಡಿಲ್ಲ, ಅದನ್ನು ತಯಾರು ಮಾಡಿದ್ದಾರೆ, ಕ್ರೇನ್ ತಯಾರು ಮಾಡಿದ್ದಾರೆ. ಈ ರೈಲ್ವೆ ಓಡಿಸೋಕ್ಕಿಂತ ಮೊದಲು ರೈಲ್ವೆ ಹಳಿ ಹಾಕ್ತಾರಲ್ರಿ, ಆ ಟೈಪ ಅದನ್ನು ತಯಾರು ಮಾಡಿ ಅದ್ರ ಮುಖಾಂತರ ಎಲ್ಲ ಸಾಮಾನು ಕೆಳಗೆ ಬಿಟ್ಟಿದ್ದಾರೆ. ಎಲ್ಲ ತಂದು ಕೆಳಗಡೆ ಇಲ್ಲಾಂದ್ರೆ ಎಲ್ಲ ಆಗ್ತಾ ಇತ್ತು, ಮನುಷ್ಯಲ್ಲಿ ಬರ್ಲಿಕ್ಕೆ ಆಗೋಲ್ಲ ರೀ, ಆಗೋಲ್ಲ. ಒಂದೊಂದು ಸಾಮಾನ್ದವ್ರು 4 ಟನ್ 5 ಟನ್ ವಜನ್ದವ್ರು ಜಾಸ್ತಿನೇ ಇರ್ಬೋದು ಸರ್, ಜಾಸ್ತಿ ಇರ್ಬೋದು ಹಿಡ್ಕೋರು. ಅದನ್ನೆಲ್ಲ ಕ್ರೇನ್ಲೇ ಬಿಟ್ಟಿದ್ದಾರೆ. ಹೌದು. ಈ ಕೆಳಗಿನ ರೋಡು ಈ ಹೊಸ ಟರ್ಬೈನ್ ತರಬೇಕಾದ್ರೆ ಮಾಡಿದ್ದಲ್ಲ ಅದು. ಅದು ಮಾಡಿದ್ರೆ ಅದು ಹೋಗ್ತಾರೆ, ಅದು ಹೋಗ್ತಾರೆ. ಅಲ್ಲೊಂದು ಲೆವೆಲ್ ಐತ್ರೆ, ಅದಷ್ಟು ಲೆವೆಲ್ ನೋಡ್ರೆ ನೀರು ಲೆವೆಲ್ ಯಾವಾಗ ಬಂದಿತ್ತು, ಈಗ ಎಲ್ಲಿ ಬಂದಿತ್ತು ಅದನ್ನ ತೋರಿಸ್ತಾರೆ. ಐತಲ್ಲ, ಐತೆ ಲಾಸ್ಟ್ ಒಂದು ಇಲ್ಲೈತೆ ಲೆವೆಲ್. ಅದು 1914 ರೀ. ಓಕೆ. ಕೆಂಪು ಅಕ್ಷರಲ್ಲೇ ಬಂದದ್ದು ಇಲ್ಲಿ 1914 ರೀ. ಬನ್ನಿ, ನಮ್ಮ ಕ್ಯಾಮ್ರಾಮನ್ ಈಗ ಬರಲಿ. 19 ಆಗಸ್ಟ್ 5, ಆಗಸ್ಟ್ 1914 ರೀ. ಇಲ್ಲಿ 7th ಆಗಸ್ಟ್ 2019 ಓಕೆ. ಇಲ್ಲಿ ಐತೆ ನೋಡ್ರಿ, ಓಕೆ. ಈ ಸೈಡ್ ಹೈ ಫ್ಲಡ್, ತುಂಬಾ ಪ್ರವಾಹ ಬಂದಿದ್ದು, ಅಲ್ಲಿವರೆಗೂ ಬಂದಿತ್ತು ಅಂತಲ್ಲ. ಬಂದಿತ್ತು ಹೈಯೆಸ್ಟ್ ಆಗಿದ್ದು ಮಾರ್ಕ್ ಮಾಡಿದ್ದಾರೆ. ಹೈಯೆಸ್ಟ್ ಮಾರ್ಕರ್ ಲಾಸ್ಟ್. ಬ್ರಿಟಿಷರ್ ಇದ್ದಾಗಿನಕ್ಕಿಂತ ಈಗ ಈ ಥರ 1914 ಆಗಿದ್ದು, ಮತ್ತೊಂದ್ಸಲ 2019. ಓಕೆ. ಅದಕ್ಕೋಗಿ ಸಿಂಬಾಲಿಕ್ ಆಗಿ ಅಲ್ಲಿ ಮಾರ್ಕ್ ಮಾಡಿ ಒಂದು ಬೋರ್ಡ್ ಕಲ್ಲಲ್ಲಿ ಇದು ಮಾಡಿದ್ದಾರೆ. ಓಕೆ ಸರ್, ಇದನ್ನೇನಾದರೂ ಓಪನ್ ಮಾಡ್ತೀರಾ? ಯಾಕೆಂದ್ರೆ ಇಲ್ಲೆಲ್ಲ ರೌಂಡ್ ಥರ ಹೌದು, ರಿಪೇರಿ ಮಾಡ್ತೋರಲ್ಲ. ಅದಕ್ಕೋಸ್ಕರ ಅಲ್ಲಿ ಗ್ಯಾಪ್. ಹೌದು, ಅಲ್ಲಿ ಮೇಲ್ಗಡೆ ನೀರು ಬಂದ್ ಮಾಡ್ತವ್ರೆ. ಮೇಲ್ಗಡೆ 2 ಗೇಟ್ ಅದಾವ್ರೆ, 2 ಗೇಟ್ ಬಂದ್ ಮಾಡ್ತವ್ರೆ. ಕೆಳಗಡೆ ನೀರು ಬರೋದು ಬಂದ್ ಆಗ್ತದೆ. ಬಂದಾದಾಗ ಇವನ್ನೆಲ್ಲ ಬಿಚ್ಚಿ ನಾವು ರಿಪೇರಿ ಮಾಡಿ ಏನೇನಾಗಿತ್ತು ಮಾಡಿ ಹಾಗಾದ್ರೆ ನೀವು ಇದ್ರೊಳಗಡೆ ಎಷ್ಟೋ ಸಲ ರಿಪೇರಿ ಮಾಡಿದ್ದೀರಾ? ಹೇಳ್ತವ್ರೆ ಪೈಪ್ ಚೇಂಜ್ ಮಾಡಿದವ್ರೆ. ಪೈಪ್ ಡ್ಯಾಮೇಜ್ ಆತಂದ್ರೆ ಅದನ್ನು ಚೇಂಜ್ ಮಾಡ್ತವ್ರೆ, ಚೇಂಜ್ ಮಾಡಿ ಕೊಣಿಸ್ತವ್ರೆ. ಮತ್ತೆ ಓಕೆ. ನಿಮಗೆ ಹೇಗೆ ಒಂದು ಗೊತ್ತಾಗುತ್ತೆ? ಇವಾಗ ಹೊರಗಡೆ ಕಾಣಿಸಿದ್ರೆ ನಮಗೆ ಗೊತ್ತಾಗುತ್ತೆ ಒಂದು ಡ್ಯಾಮೇಜ್ ಆಗಿದೆ, ಅದಾಗಿದೆ ಅಂತ. ಇವಾಗ ಒಳಗಡೆಯಿಂದ ಎಲ್ಲ ಲೀಕೇಜ್ ಚಾಲು ಆಗ್ತೈತೆ, ನೀರು ಲೀಕೇಜ್. ಓಕೆ. ನೀರು ಲೀಕೇಜ್ ಚಾಲು ಆಗಿಬಿಡ್ತೈತೆ. ಹಂಗಾಗಿ ನಿಮ್ಗೆ ಗೊತ್ತಾಗುತ್ತೆ. ಇದು ಜಾಯಿಂಟ್ ಐತಲ್ರಿ, ಇದು ಜಾಯಿಂಟ್ ಒಳಗೆ ನೀರು ಲೀಕೇಜ್ ಚಾಲು ಆಗಿಬಿಡ್ತೈತೆ. ಡ್ಯಾಮೇಜ್ ಆದರೆ ಹಾಗಾಗಿ ಮಧ್ಯದಲ್ಲೆಲ್ಲ ಗ್ಯಾಪ್ ಬಿಟ್ಟು 20 ಫುಟ್ನು ಪೀಸ್ದವ್ರು, 20 ಫೀಟ್ದು ಪೀಸ್ದವ್ರು ಒಂದೊಂದು ಪೀಸ್ ರೀ. ಇಲ್ಲಿಂದ ಅಲ್ಲಿ ತನಕ 20 ಅಡಿದು 20 ಅಡಿ ಪೀಸ್ದವ್ರೆ. ಅದು ಒಂದು ಪೈಪ್ 3.5 ಫೂಟ್ ಅದ ರೀ, ಒಂದು ಪೈಪ 4 ಫೂಟ್ ಅದ ಡಯಾಮೀಟರ್. ಅಷ್ಟು ದೊಡ್ಡದಾಗಿದೆ. ಅಷ್ಟು ಡಯಾಮೀಟರ್ದಾಗಿಂದ ನೀರು ಬರುತ್ತೆ. ತೋರಿಸಿದ್ರಲ್ಲ ಇಲ್ಲಿ ಎಷ್ಟು ಕಿಲೋಮೀಟರ್ ದೂರಿಂದ ಬರುತ್ತೆ? ಇಲ್ಲೇ ಅಷ್ಟೇ ಹಿಂದಿಂದ ಕಟ್ಕೋತ ಬಂದಾರಲ್ಲ. ಅಷ್ಟೇ ಅದು ಕಟ್ಟಿದ್ದು 1887 ಈಗೇನು ಕೆನಾಲ್ ಅಂತ ಹೇಳಿಲ್ಲ. ಇಲ್ಲಿಂದ 1 ಕಿಲೋಮೀಟರ್ ದೂರ ಅಂದ್ರೆ ಫೋರ್ಸ್ ಬರಬೇಕು. ಅಲ್ಲಿಂದ ನೀರು ಹೊಳಿ ಬೇರೆ ಮಾಡಿದಾರೆ ರೀ, ನಮಗೆ ಬರೋ ನೀರು ಬೇರೆ ಮಾಡಿದ್ದಾರೆ. ಹೊಳಿದನ್ನ ನೀರೇ, ಹೊಳಿ ನೀರನ್ನು ಈ ಕಡೆ ತೊಗೊಂಡ್ಬಂದು ನಮಗೆ ಪವರ್ ಹೌಸ್ಗೆ ಬರುವಷ್ಟನ್ನು ಇದು ಮಾಡಿದ್ದಾರೆ. ನೀರು ಅಲ್ಲಿ ಬರಂಗಿಲ್ಲ ರೀ, ಮೊದಲು ಇಲ್ಲಿ ಬರುತ್ತೆ. ಇಲ್ಲಿಂದ ಜಾಸ್ತಿ ಆದದ್ದು ನೀರು ಅಲ್ಲಿ ಬರುತ್ತೆ. ಓವರ್ಫ್ಲೋ ಅಂತಾರಲ್ರಿ, ಒಂದು ಜಾಸ್ತಿ ಆದದ್ದು ನೀರು ಅಲ್ಲಿ ಬರುತ್ತೆ. ನಾವು ಬಿಡಂಗಿಲ್ಲ ರೀ, ತಾನ ಬೀಳ್ತೈತೆ, ನ್ಯಾಚುರಲಿ ಅದಂಗೆ ಬೀಳ್ತೈತೆ. ನಮ್ಗೆ ಎಷ್ಟು ಬೇಕಾದ್ರೆ ನಮ್ಗೆ ಎಷ್ಟು ಬೇಕಾದ್ರೆ ನಾವು ತೊಗೋತೀವ್ರೆ, ತೊಗೊಂಡದ್ದು ಉಳಿದದ್ದು ಅಲ್ಲಿ ಬೀಳ್ತೈತೆ. ಮೊದಲ ಆದ್ಯತೆ ಇದು ಪವರ್ ಹೌಸ್. ಇದೆಲ್ಲ ಇದೆಯಲ್ಲ, ಇದು ಕೇಬಲ್ ಜನರೇಷನ್ ಮಾಡಿದ್ದು ಮೇಲ್ಗಡೆ ಹೋಗುತ್ತೆ. ಓಕೆ. ನೀವು ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ಒಂದು ಸಂದೇಶ ಕೊಡಬೇಕು ವಿದ್ಯುತ್ ಉಳಿತಾಯದ ಬಗ್ಗೆ. ತಿಳಿದವರು, ತುಂಬ ಅನುಭವ ಇರೋರು, ಅದ್ರ ಜೊತೆಗೆ ನೀವು ಎಷ್ಟು ಕಷ್ಟಪಡ್ತೀರಾ ಅಂತ ನಮ್ಮ ಜನಕ್ಕೆ ಗೊತ್ತಾಗುತ್ತೆ. ಆಗ್ಬೇಕಾರೆ ಯಾರೇ ಆಗಲಿ, ಎಲ್ಲೇ ಇರಲಿ, ನೀವು ಮನೆ ಒಳಗಿರಲಿ, ಹೊಲದಾಗಿರಲಿ, ಎಲ್ಲೋ ಇರಲಿ, ಕರೆಂಟ್ ನಮಗೆ ಎಷ್ಟು ಅವಶ್ಯಕತೆ ಅಷ್ಟೇ ವಾಪರಿಸಬೇಕು. ಕರೆಂಟ್ ಉತ್ಪಾದನೆ ಮಾಡುವುದು ಅಷ್ಟು ಸರಳ ಇಲ್ಲ. ಈ ಪದ್ಧತಿಲೇ ಉತ್ಪಾದನೆ ಮಾಡೋಕ್ಕೆ ಆಗೋಲ್ಲ. ಆ ಕರೆಂಟ್ ತಯಾರು ಮಾಡಬೇಕಾದ್ರೆ ಅದಕ್ಕೆ ಎಷ್ಟೋ ಬಂಡವಾಳ ಹಾಕಬೇಕು, ಏನೋ ಹಾಕಬೇಕು.
ಆದಾಗ ಕರೆಂಟ್ ತಯಾರಾಗಿ ಕರ್ನಾಟಕ ಜನತೆಗೆ ಬಿಡುಗಡೆ ಮಾಡಲಾಗುವುದು. ಅದಕ್ಕಾಗಿ ಅದನ್ನು ಆದಷ್ಟು ಮಟ್ಟಿಗೆ ಕರೆಂಟ್ ಉಳಿತಾಯ ಮಾಡಿ ಉಪಯೋಗಿಸೋಂತ ನಿಮ್ಮಲ್ಲಿ ವಿನಂತಿ. ಹೌದು, ವಿದ್ಯುತ್ತನ್ನು ಉಳಿತಾಯ ಮಾಡಬೇಕು, ಅವಶ್ಯಕತೆ ಎಷ್ಟಿದೆ ಅಷ್ಟೇ ವಾಪರಿಸ್ಬೇಕು, ಬಳಸಬೇಕು. ಅದು ಇಂದಿನ ಶ್ರಮ ಎಷ್ಟಿದೆ ಅಂತ ನೋಡಿದವ್ರಿಗೆ ಗೊತ್ತಾಯ್ತಾ? ಥ್ಯಾಂಕ್ ಯು. ಬರ್ತೀವಿ. ವೀಕ್ಷಕರೇ, ನೀವು ಈ ವಿಡಿಯೋದಲ್ಲಿ ನೋಡಿದ್ರೆ ವಿದ್ಯುತ್ ಉತ್ಪಾದನೆ ಆಗೋದಕ್ಕೆ ಎಷ್ಟು ಶ್ರಮ ಬೇಕು, ಎಷ್ಟು ಗಂಟೆಗಳ ಮತ್ತು ಎಷ್ಟು ಜನರ ಪರಿಶ್ರಮ ಬೇಕು ಅಂತ ದಯವಿಟ್ಟು ಹೇಳ್ತೀನಿ. ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ನೀವು ವಿದ್ಯುತ್ತನ್ನು ಉಳಿಸಿ, ಮನೆಯಲ್ಲಿ ಅವಶ್ಯಕತೆ ಇದ್ದಷ್ಟು ಮಾತ್ರ ಬಳಸಿ. ನ್ಯಾಚುರಲ್ ಆಗಿ ಏನಾದರೂ ನಿಮ್ಮ ಮನೆಗೆ ಬೆಳಗ್ಗೆ ಟೈಮ್ ಬಂತು ಅಂದಾಗ ಆವಾಗ ದಯವಿಟ್ಟು ಕರೆಂಟನ್ನು ಆನ್ ಮಾಡಬೇಡಿ. ಸಾಧ್ಯವಾದಷ್ಟು ನಿಮ್ಮ ಕಣ್ಣಿಗೆ ಕರೆಂಟು ಏನಾದರೂ ಆನ್ ಆಗಿದ್ರೆ, ವೇಸ್ಟ್ ಆಗ್ತಾ ಇದ್ದರೆ ಸ್ಟಾಪ್ ಮಾಡಿ ಅಂತ ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ನಮಗೆ ಇದೊಂದು ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಂಥ ಇಲ್ಲಿನ ಸಿಬ್ಬಂದಿ ವರ್ಗದವ್ರಿಗೆ, ಅದಕ್ಕೂ ಮುಂಚೆ ನಮ್ಮ ವಕೀಲ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳಬೇಕು ಸರ್. ಒಂದು ಮೇಲೆ ಇದ್ದು ನಾವು ಭೂಮಿ ಮೇಲೆ ಒಂದು ಪಾತಾಳ ಲೋಕಕ್ಕೆ ಕರ್ಕೊಬಂದಂಗೆ ಒಂದು ಅನುಭವ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಈ ಭೂಮಿಯ ಈ ನೆಲದ ಗುಣ, ಇತಿಹಾಸವನ್ನು, ಹೆಮ್ಮೆಯನ್ನು ಪ್ರಚಾರ ಮಾಡ್ತಾ ಇದ್ದೀರಿ. ಅದಕ್ಕೆ ತಮಗೂ ಕೂಡ ಗೋಕಾಕ ನಾಡಿನ ಜನತೆಯ ಪರವಾಗಿ ತಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಸರ್. ಬ್ಯಾರಂತ ಲೆವೆಲ್ ಎಲ್ಲ ಕಡಿಮೆ ಇದ್ದೀಗ ಏನಿಲ್ಲ ಸಂಶಯ ಹಂಗಾರೆ ನಾವು ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.